ಕೌಸಲ್ಯಾ ಸುಪ್ರಜಾ ರಾಮಾ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ. ಮನಸ್ಸಿಗೆ ಫುಲ್ ನೆಮ್ಮದಿಯಾಗಿದೆ. ದೇವ್ರೆ ಯಾವಾಗ್ಲೂ ಇದೇ ತರ ಇರ್ಲಿ. ನಾನ್ ಕಾಣಲ್ಲೇ ನಿಮ್ಮಪ್ಪ. ನೀನು ಸತ್ತದಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ನೀನೇನ್ ಬದುಕಿದ್ಯಾ? ನೀನು ಸತ್ತಿದ್ಯಾ? ನೀನ್ ಕರ್ಕೊಂಡು ಹೋಗಕ್ಕೆ ಆಲ್ರೆಡಿ ಯಮನು ಚಿತ್ರಗುಪ್ತ ಬಂದ ನೋಡು. ನೀವು ಸುಳ್ಳು ಹೇಳ್ತಿದ್ದೀರಪ್ಪ. ನಾನು ಬದುಕೇ ಇದ್ದೀನಿ. ನನ್ನ ಹೆಂಡತಿ ಮಕ್ಕಳು ಆಮೇಲೆ ಪ್ರಾಣ ಇಟ್ಕೊಂಡಿದ್ದಾರೆ. ಎಷ್ಟಿಷ್ಟ? ತುಂಬಾ 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 ಇಷ್ಟ. ಹೌದಾ? ಯಾರಾದ್ರೂ ನನ್ ತಂಟೆಗ್ ಬಂದ್ರೆ ಏನ್ ಮಾಡ್ತೀಯಾ? ನಿನ್ ತಂಟೆಗ್ ಬಂದ್ರೆ ನಿಮ್ಮಪ್ಪ ನಿಮ್ಮಮ್ಮನ್ನೇ ಬಿಡಲ್ಲ. ನಿನ್ ತಂಟೆಗ್ ಬಂದ್ರೆ ನಿನ್ನನ್ನೇ ಬಿಡಲ್ಲ. ನಂಗ್ ಹೊಸ ನೆಕ್ಲೇಸ್ ಸೀರೆ ಕೊಡಿಸ್ತೀನಿ ಅಂತ ಕೊಡಿಸ್ತೀನಿ ಹುಟ್ಟೋದ್ರಲ್ರಿ. ನಿನ್ ತಂಟೆಗ್ ಬಂದ್ರೆ ಆ ಯಮ ಚಿತ್ರಗುಪ್ತನೂ ಬಿಡಲ್ಲ. ಯಾವನವನು? ಈ ಅಮ್ಮಾಯಿಗೆ ಅಂತ ಹೊಸ ಟಿವಿ ತಂದ್ಕೊಟ್ಟೆ. ಈ ಅಮ್ಮಾಯಿ ಕಟ್ಟಕ್ ಮುಂಚೆನೇ ಹೊಂಟೋದ್ಯಲ್ಲ. ನನಗಿಂತ ಸೀರಿಯಲ್ ಹೆಚ್ಚಾಯ್ತಾ? ಟಿವಿ ಅವ್ರು ಬಂದ್ ಟಿವಿ ಇಸ್ಕೊಡೋದ್ರೆ ನಾನು ಎಲ್ಲೋ ಹೋಗಿ ಸೀರಿಯಲ್ ನೋಡ್ಲಿ. ನನ್ ಕಷ್ಟ ನನ್ಗಾದ್ರೆ ನಮ್ಮ ಅಪ್ಪನ್ಗೆ ಯಾವ ಚಿಂತೆ ನೋಡು. ಪಾಪ ನಿಮ್ ಫ್ಯಾಮಿಲಿ ಅವರು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಯ್ಯೋ, ನಾನು ಹೆಂಗ್ ಸತ್ಯ ಅಂತ ನನ್ಗೆ ಗೊತ್ತಾಗ್ಬೇಕು. ಹಲೋ ಹಲೋ, ಯಾರು? ನಾನ್ ಕಣೋ ನಿಮ್ ತಾತ. ಹೇಳೋ ಮುತ್ಕ. ಕುಬೇರ, ನಿಮ್ ಅಜ್ಜಿ ಹೋಗ್ಬಿಡ್ಲು ಕಣೋ. ಈ ವಯಸ್ಸಲ್ಲಿ ಅಜ್ಜಿ ಹೋಗ್ಬಿಟ್ರಾ? ಎಲ್ಲಿ, ಹೆಂಗೆ, ಯಾರ ಜೊತೆ? ಅಳದೋನೆ ಸತ್ತೋಗ್ಬಿಡ್ಲು ಕಣೋ. ನಿಮ್ಮಮ್ಮಂಗೆ ಹೇಳೋ, ಮೊದಲು ಫೋನ್ ಹೇಳು. ಅಮ್ಮ, ನಿಮ್ಮ ಮಮ್ಮಿ ಹೋಗ್ಬಿಟ್ರಂತೆ. ಅಮ್ಮ ನೀರು ಬೇಕಾ? ಪಿಜ್ಜಾ ಗಂಟಲು ಸಿಕ್ಕೊಂಡಿದ್ಯಾ? ಮತ್ತೇನ್ ಬೇಕು? ರಿಮೋಟ್ ಕೊಡ, ನಮ್ಮನೆ ಮಹಾರಾಣಿ ಸೀರಿಯಲ್ ಬರುತ್ತೆ. ರಿಮೋಟಾ? ಸೀರಿಯಲ್ ಕೊಡು. ನಮ್ಮನೆ ಮಹಾರಾಣಿ ಇವಳು, ನಮ್ಮನೆ ಮಹಾರಾಣಿ. ಒಂದ್ ಕೆಲ್ಸ ಮಾಡು, ನನ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನಮ್ಮ ಅಮ್ಮನ ಒಂದ್ ಫೋಟೋ ಹಾಕ್ಬಿಟ್ಟು ರಿಪ್ ಮಮ್ಮಿ ಅಂತ ಹಾಕಿ 2 ಡಾಟ್ 2 ಹೂ ಹಾಕ್ಬಿಡು. ಹಂಗೆ ಕೆಲ ಬರ ಹಣೆ ಬರ ಅಂತ ಹಾಡ್ ಹಾಕ್ಬಿಡು. ನೀನಂತ ಮಾಮ್ಸ್ ಲಿಟಲ್ ಪ್ರಿನ್ಸಸ್ನ ನಾನು ಎಲ್ಲೂ ನೋಡಿಲ್ಲ. ತಿನ್ನು, ಹಾಕ್ತೀನಿ. ಅಮ್ಮ, ನನಗೆ ಕಣ್ ಬಂದ್ಬಿಡ್ತು. ಅಪ್ಪ, ಹೆಂಗಪ್ಪ? ಸತೀಶ್, ಯಾಕೆ ಹಿಂಗ್ ಮಾಡ್ದೆ? ಅಪ್ಪನ್ಗೆ ಕಣ್ಣಿಲ್ಲ ಅಂತ ಹೇಳಿ ಅಳ್ತಾ ಇದ್ದೆ ಅಲ್ವಾ, ಅದಕ್ಕೆ ಕಣ್ ಕೊಟ್ಬಿಟ್ಟೆ. ಹ್ಯಾಪಿನಾ? ಅಮ್ಮ, ಕುರುಡ ಅದ್ ಹೆಂಗ್ ಕಾರ್ ಓಡಿಸ್ತಾನೆ? ಸರಿ, ಇವತ್ತು ಸಾಯಂಕಾಲದೊಳಗೆ ಕಂಪ್ಲೀಟ್ ಮಾಡಿ ಕಳಿಸ್ತೀನಿ. ಕಳ್ಸಿಲ್ಲ ಅಂದ್ರೆ ಸಸ್ಪೆಂಡ್ ಆಗ್ತೀಯಾ? ಓಕೆ ಸರ್. ಯು ಇಡಿಯಟ್. ಡಬ್ಬಾ ಟೆನ್ಷನ್ ಏನ್ ಮಾಡೋದು? ಜಸ್ಟ್ ಮಿಸ್ ಆಯ್ತು. ಎಸ್, ಹಾ, ಸಮಾಧಾನ ಆಯ್ತು. ಮತ್ತೆ ಸ್ಟಾರ್ಟ್ ಆಯ್ತು. ಹಲೋ ಹಲೋ ರೀ, ಏನ್ ಮಾಡ್ತಿದ್ದೀರಾ? ನಿನ್ನ ತುಂಬಾ 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 ಮಿಸ್ ಮಾಡ್ಕೊಂತ ಇದೀನಿ ಕಣೆ. ಅದ್ ನನಗ್ ಗೊತ್ತು, ಅದಕ್ಕೆ ಬಂದ್ಬಿಟ್ಟೆ. ಸರ್ಪ್ರೈಸ್! ಮಮ್ಮಿ, ಡ್ಯಾಡಿ ತುಂಬಾನೇ ಮಿಸ್ ಮಾಡ್ಕೊಂತಿದ್ದಾರೆ. ಹೌದಾ? Are you ready for this? ನನ್ನ ಹತ್ರ ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. Fitting it oh baby, ha ha, fitting it ತಾಳಿ ಬರ. ಅಯ್ಯೋ, ಹೋಮ್ವರ್ಕ್
ಮಾಡಿಲ್ಲಲ್ಲ ಏನ್ ಮಾಡೋದು? ಹಾ, ಐಡಿಯಾ. ರಾತ್ರಿ ಎಲ್ಲ ಗಲಾಟೆ ಮಾಡೋದು, ಬೆಳಗ್ಗೆ ಹೊತ್ತು ಹಾಲು ಕೊಟ್ಟು ಕೂಲ್ ಮಾಡೋದು. ಇಲ್ಲಿ ನಿಮ್ಗೆ ಯಾರು ಹಾಲು ಕೊಟ್ಟು ಕೂಲ್ ಮಾಡ್ತಿಲ್ಲ. ಇವತ್ತು ನಾಗರ ಪಂಚಮಿ. ವಿಷ ಇರೋ ಹಾವಿಗೆ ಹಾಲು ಹಾಕಿದ್ರೆ ತುಂಬಾ ಒಳ್ಳೇದಂತೆ, ಅದಕ್ಕೆ ಹಾಕಿದ್ದೀನಿ. ನೋಡ್ರಿ ಎಲ್ಲಗೆ ಸಾಯಿಸ್ಬಿಡ್ತಾಳೇನೋ. ಏನೇ ಮಹಾರಾಣಿ, ಇನ್ನು ಮಲ್ಗಿದ್ಯಾ? ಸ್ಕೂಲ್ಗೆ ಹೋಗಲ್ವಾ? ಅಮ್ಮ, ನಂಗೆ ಜ್ವರ ಬಂದಿದೆ, ಸುಸ್ತಾಗ್ತಿದೆ. ಬೇಕಿದ್ರೆ ಮಗ್ ನೋಡು. Pretty little baby. ಓ, ನಿಜವಾಗ್ಲೂ ಜ್ವರ ಬಂದಿದೆ. ಸರಿ ಮಲ್ಕೋ, ಇವತ್ತು ರಜಾ ಹಾಕೋಣ. Fitting little baby. Ha ha. ಅಮ್ಮ, ಇಂಜೆಕ್ಷನ್ ಯಾಕೆ? ಒಂದೆರಡು ಇಂಜೆಕ್ಷನ್ ಬಿದ್ರೆ ಎಲ್ಲ ಸರಿಯಾಗುತ್ತೆ. ಆ ಕಡೆ ತಿರ್ಕೋ. ಅಮ್ಮ, ನಂಗೆ ಇಂಜೆಕ್ಷನ್ ಬೇಡ. ನಂಗೆ ಜ್ವರ ಎಲ್ಲ ವಾಸಿ ಆಗಿದೆ. ನಾನು ಸ್ಕೂಲಿಗೆ ಹೋಗ್ತೀನಿ. ಬೇಕಿದ್ರೆ ಮದ್ ನೋಡು. Pretty little baby. Ha ha. ಹೆಂಗೆ ಚಮಕ್ಕು? ಅಮ್ಮು, ನೀನ್ ಚೆನ್ನಾಗ್ ಓದಿ ಅಪ್ಪಂಗೆ ನಂಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು, ಆಯ್ತಾ? ಯಾಕಮ್ಮ, ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಸುದ್ದಿಲ್ವಾ? ಇದು ಚಮಕಂದ್ರೆ. ಫಸ್ಟ್ ನಾನ್ ಮುಟ್ಟಿದ್ದು, ನಾನ್ ಗಂಧದ ಗುಡಿ ನೋಡ್ಬೇಕು, ಬಿಡು. ನಾನ್ ರಿಮೋಟ್ ನ ಸೆಕೆಂಡ್ ಟೈಮ್ ಮುಟ್ಟಿದ್ದು, ನಾನ್ ಕರ್ಣ ಸೀರಿಯಲ್ ನೋಡ್ಬೇಕು, ನಾನ್ ಬಿಡಲ್ಲ. ನೀನ್ ಮೊಬೈಲ್ ನೋಡು, ನಾನ್ ಟಿವಿ ನೋಡ್ತೀನಿ, ಮಜಾ ಬರೋದು. ಬಿಡೆ. ಕೆಲ್ಲಾಡಿ ಜೋಡಿ ಮಾಡ್ತಾರೆ ಮೋಡಿ, ಸರಿ ಇಲ್ಲ ಇವರ ಆಚಾರ. ಸಂಸಾರ ಬೇಡಿ ಸಿಕ್ಕಾಕಿಕೊಂಡ್ರೆ ಗ್ರಹಚಾರ. ಗ್ಯಾಂಗು ಸಕ್ಕತ್ತು ಸ್ಟ್ರಾಂಗು, ಮಾಡಿದ್ರೆ ರಾಂಗು ಬಿಡ್ತಾರ. ವುಮೆನ್ಸ್ ರೂಲಿಂಗು ಆಲ್ವೇಸ್ ಡೇರಿಂಗು, ಎದುರಾಗೋರು ಉಳಿತಾರ. ಡ್ರಾಮಾ ಮಾಡ್ತೀರಾ? ಈ ಟಿವಿಯಿಂದನೇ ಇದೆಲ್ಲ ಆಗ್ತಿರೋದು. ಈ ಟಿವಿ ಇರಬಾರ್ದು ಇವತ್ತು. ಟಿವಿನೇನಾದ್ರೂ ಹೊಡೆದಾಕಿದ್ರೆ ಕೈ ಕತ್ತರಿಸ್ಬಿಡ್ತೀವಿ. ಓಕೆ ಓಕೆ ಓಕೆ. ಲೇ, ನಿನ್ನ ನಿಮ್ಮ ಅಮ್ಮನ ಮೇಲೆ 498 ಕೇಸ್ ಹಾಕಿ ಜೈಲೊಳಗಡೆ ಹಾಕ್ಸ್ತೀನಿ. ಬೇಯ್ಲು ಸಿಗ್ಬಾರ್ದು. ಅಮ್ಮಣ್ಣಿ, ನೀನ್ 498A ಹಾಕಿದ್ರೆ ನಾನ್ ಅಟೆಂಪ್ಟ್ ಟು ಮರ್ಡರು, ಕಿಡ್ನಾಪು, ಟಾರ್ಚರು ನಿನ್ನ ನಿನ್ ಗಂಡನ ಮೇಲೆ ಇಬ್ರು ಮೇಲೂ ಹಾಕ್ತೀನಿ. ಅಮ್ಮ, ನಾನೇನ್ ತಪ್ಪು ಮಾಡಿದೆ? ಅವಳೊಬ್ಳ ಮೇಲೆ ಕೇಸ್ ಹಾಕಿದ್ರೆ ಜಡ್ಜ್ ನಂಬಲ್ಲ ಕಣೋ. ಅದಕ್ಕೆ ನಿಮ್ಮಿಬ್ರ ಮೇಲೆ ಹಾಕಿದ್ರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ. ನನ್ನ ಮದುವೆ ಅಂತೆ. ಡುಮ್ ಡುಮ್ ಅಡುಮ್ ಡುಮ್ ಡುಮ್. ಬಾಂಡಿ ಭಾಸ್ಕರ, ಕುಬೇರ, ನೀನೇನು ಇಲ್ಲಿ? ಏನಿಲ್ಲ ಕಣ, ನನ್ನ ಮದುವೆ. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ. ಮಗ, ನಿನ್ಗೇನಾದ್ರು ದೊಡ್ಡ ರೋಗ ಬಂದಿದ್ಯಾ? ಇಲ್ಲಪ್ಪ, ಯಾಕೆ? ಅಲ್ಲ ಕಣೋ, ಮದ್ವೆ ಆಗ್ತಿದ್ಯಲ್ಲೋ, ಅದಕ್ಕೆ ಹೇಳ್ದೆ. ಬಾ, ನಿನ್ಗೊಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು. ಬರೋ ಬರೋ ಬರೋ, ಬರೋ. ಅಯ್ಯೋ ನಿನ್ನ. ಮದ್ವೆ ಆದ್ಮೇಲೆ ಗಂಡಸಿನ ಪ್ರಪಂಚನೇ ಬದಲಾಗ್ಬಿಡುತ್ತೋ. ತಾಯಿ ಪಾಂಡವ್ರ ಕಡೆ ಇದ್ರೆ ಹೆಂಡತಿ ಕೌರವ್ರ ಕಡೆ ಇರ್ತಾಳೆ. ಇಬ್ರಿಗೂ ತಿಂಗಳಿಗೆ ಒಂದೊಂದು ಸೀರೆ ಕೊಡಿಸ್ತಾ ಇರಬೇಕು, ಬ್ಯೂಟಿ ಪಾರ್ಲರ್ ಕಳಿಸ್ತಾ ಇರಬೇಕು, ಟ್ರಿಪ್ ಕರ್ಕೊಂಡು ಹೋಗ್ತಿರ್ಬೇಕು. ಅದ್ರ ಜೊತೆ ಮನೆ ಬಾಡಿಗೆ, ಕರೆಂಟ್ ಬಿಲ್, ವಾಟರ್ ಬಿಲ್, ನಾನಾ ಬಿಲ್ ಕಟ್ಟಿ ಶಾಪಿಂಗ್ ಕೊಟ್ಟು ದುಡ್ಡು ನಾವೇ ಕೊಡ್ತಾ ಇರಬೇಕು. ಇಲ್ಲ ಅಂದ್ರೆ ಮನೇಲಿ ಕುರುಕ್ಷೇತ್ರ ಮಗ, ಕುರುಕ್ಷೇತ್ರ. ಹೌದು ಸರ್, ಹೌದು. ನೋಡು ಪಾಪ, ಟೆನ್ಷನ್ ಅರ್ಧಕ್ಕೆ ಸೇವ್ ಮಾಡ್ಕೊಂಡಿದ್ದಾರೆ ಅವರು. ಹೌದಾ? ಮಗ, ಮಕ್ಳು ಹುಡ್ತಾರೆ, ಮಕ್ಳು ಸ್ಕೂಲ್ ಫೀಸು, ವ್ಯಾನ್ ಫೀಸು, ಬಟ್ಟೆ ಫೀಸು, ಬುಕ್ಸ್ ಫೀಸ್ ಅಂತ ನಾನಾ ಫೀಸ್ ಕಟ್ಟಿ ಆನ್ಯುವಲ್ ಡೇ ದಿನ ಅವ್ರು ಸ್ಟೇಜ್ ಮೇಲೆ ಚಿಂಪಾಂಜಿಗಳ ತರ ಡ್ಯಾನ್ಸ್ ಮಾಡ್ತಾ ಇದ್ರೆ ನೋಡ್ದ ನನ್ನ ಮಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಹೆಮ್ಮೆ ಪಟ್ಕೊಂತೀವಿ. ಆಮೇಲೆ ಒಂದಿನ ಮಗುನ್ ಕರೆದು ಪಾಪ ಒಂದು ಪಯಂ ಹೇಳಮ್ಮ ಅಂದಾಗ ಮಕ್ಳು ಯಾವ ಪಯಂ ಹೇಳ್ತಾರೆ ಗೊತ್ತಾ ಮಗ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾ ಅಂತಾರೆ. ಹೊಟ್ಟೆಯಲ್ಲಿ ಬೆಂಕಿಟಂಗ್ ಆಗುತ್ತೆ ಮಗ, ಬೆಂಕಿಟಂಗ್ ಆಗುತ್ತೆ. ಇಲ್ಲಪ್ಪ, ನಾನು ಇವನ್ನೆಲ್ಲ ನಂಬಲ್ಲ. ನಾನ್ ಮದ್ವೆ ಆಗ್ಲೇಬೇಕು. ಇವ್ರ ಮಾತು ಕೇಳಿ. ನಿನ್ಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ ನಾಳೆ ಮನೆಗ್ ಬಾ, ಪ್ರಾಕ್ಟಿಕಲ್ ತೋರಿಸ್ತೀನಿ, ಆಯ್ತಾ? ಆಗ ಅರ್ಥ ಇದ್ರೆ ನಮ್ದು ಆಗಿರ್ಬೇಕು. ಅಮ್ಮ, ನನ್ ಟಿವಿ ನೋಡ್ಕೊಂಡು ಅನ್ಕೊಂಡ್ಲಾ? ಸರಿ ಆಯ್ತು, ಆದ್ರೆ ಟಿವಿ ಆನ್ ಮಾಡ್ಬೇಡ. ಹೆಂಗೆ ಚಮಕ್ಕು? ಗುರಾಯಿಸ್ಕೊಂಡು ಹೋಗ್ತಾಳೆ. ಚಿನ್ನು, ಯಾರ್ರೀ ಅವರು? ಕಾಡ್ ಪ್ರಾಣಿಗಳೆಲ್ಲ ಸೋಫಾ ಮೇಲೆ ಕೂರ್ಸಿದ್ಯಲ್ಲ, ಯಾರೋ ಅದು? ಪ್ಲೀಸ್ ಕಣೆ, ನನ್ನ ಫ್ರೆಂಡ್ಸ್ ಅವ್ರು, ಪ್ಲೀಸ್ ಇವತ್ತು ಒಂದಿನ ಅಡಿಗೆ ಮಾಡ್ಕೊಡು. ಅಡಿಗೆನಾ?
ಏಯ್ ಬೀದಿ ಲೋಕ ಯಾವನ್ಗೂ ನಾನು ಅಡ್ಗೆ ಮಾಡ್ತೀನಿ ಅಂತ ನಿಮ್ಮನ್ ಕಟ್ಕೊಂಡಿಲ್ಲ. ನಾನು ಯಾವನ್ಗೂ ಅಡ್ಗೆ ಮಾಡಲ್ಲ. ಅವ್ರಿಗಾದ್ರೂ ಮನ ಮರ್ಯಾದೆ ಬೇಡ್ವಾ? ನಿನ್ಗೆ ನೆಕ್ಲೆಸ್ ಕೊಡ್ತೀನಿ. ನೆಕ್ಲೆಸ್ ಯಾವ ಹಾ ನೆಕ್ಲೆಸ್. ನೆಕ್ಲೆಸ್? ಎಸ್. ಅಣ್ಣ ಚಿತ್ರಾನ್ನ ಮಾಡ್ತೀನಿ, ತಿಂತೀರಾ? ಕಾಡು ಪ್ರಾಣಿಗಳು ಏನ್ ಬೇಕಾದ್ರೂ ತಿಂತವೆ, ಅದನ್ನೇ ಹಾಕಮ್ಮ. ನನ್ಗೇನು ಬೇಡಮ್ಮ. ಎಸ್ಕೇಪ್. ಪುಟ್ಟಿ ಒಂದ್ ಪೊಯಮ್ ಹೇಳಮ್ಮ. ಓ ಪೊಯಮ್ಮ. ಹೂನ ಬಾಣದಂತೆ ಯಾರಿಗೂ ಕಾಣದಂತೆ. ಸ್ಕೂಲಲ್ಲಿ ಚೆನ್ನಾಗೆ ಪೊಯಮ್ ಹೇಳ್ಕೊಟ್ಟವ್ರೆ. ಅಂಕಲ್, ನೀ ಕೋಳಿ ಫಿಲಮ್ ಅಲ್ಲಿ ಮಾಡಿದ್ದೀರ ತಾನೆ? ನಾನಲ್ಲಪ್ಪ. ದೊಡ್ಡ ಮೋನಿಗೆ ಡ್ಯಾನ್ಸ್ ಮಾಡಿ. ಏಯ್ ನಂಗ್ ಬರಲ್ಲ. ಡ್ಯಾನ್ಸ್ ಮಾಡಿ. ಯಾಕ್ರಿ ಮಗುನ ಅಳಿಸ್ತಿದ್ದೀರಾ? ಏನಿಲ್ಲ ಕಣೆ. ರೀ ಆಡ್ರಿ, ಡ್ಯಾನ್ಸ್ ತಾನೆ ಆಡ್ರಿ. ಮಾಡಬೇಕು. Monica, love you Monica, oh Monica, love you Monica. Jum pak jum pak juma ಚಿತ್ರಾನ್ನ yellow color ಚಿತ್ರಾನ್ನ. ಅದಕ್ಕೆ ಚಿತ್ರಾನ್ನ ಯಾಕೋ ಜಾಸ್ತಿ ಅರ್ಶನ ಆದಂಗೈತೆ. ಓ ಅದಾ, ವರಲಕ್ಷ್ಮಿ ಹಬ್ಬದಲ್ಲಿ ಅಕ್ಷತೆ ಕಾಳು ಉಳ್ಕೊಂಡ್ಬಿಟ್ಟಿತ್ತು. ವೇಸ್ಟ್ ಆಗ್ಬಾರ್ದು ಅಂತ ಅದ್ರಲ್ಲೇ ಚಿತ್ರಾನ್ನ ಮಾಡಿದೀನಿ. ಹೇಗಿದೆ? ಪಾಪ. ಇದೇನೇ ಇದು? ಸಾಂಬಾರ್ನ ಒಳ್ಳೆ ಎಮ್ಮೆ ಗಂಜಲ ತರ ಮಾಡಿದ್ಯಾ? ಬೆಳಿಗ್ಗೆ ಬಾಯ್ ತೊಳ್ದಿಲ್ಲ ಅನ್ಸುತ್ತೆ. ಬಾಯ್ ತೊಳ್ದು ತಿನ್ನಿ. ಒನ್ಸ್ ಮೋರ್ ಅಂತ ಹೇಳ್ತೀರಾ? ಸಾಂಬಾರ್ ಚೆನ್ನಾಗಿದ್ಯಾ ಅಪ್ಪಿ? ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಇದ್ ನಮ್ಮ ಮತ್ತೆ ಮಾಡಿರೋ ರಸಮ್ಮು. ಚೆನ್ನಾಗಿದ್ಯಾ? ನಿಮ್ ಸವಾಸನೆ ಬೇಡ, ನನ್ ಮದ್ವೆನೂ ಬೇಡ. ಜುಮ್ ತಾಕ ಜುಮ್ಮರು ತಾಕ ಲೂಸ್ಗಳ ಸವಾಸ ಆಗೋಯ್ತು. ಮುಗೀತು ಅನ್ಸುತ್ತೆ. ಮಗ ಚಿಕ್ಕ ವಯಸ್ಸಲ್ಲಿ 2 ಸುಳಿ ಇತ್ತು. 2 ಮದುವೆ ಆಗುತ್ತೆ ಅಂತ ಖುಷಿ ಆಗಿದ್ನು. ಹೋಯ್ತಾ ಕೂದ್ಲು ಜೊತೆ ಸುಳಿನೋ ಮಾಯ ಹೋಯ್ತಲ್ಲ ಮಚ್ಚ. ಮದ್ವೆ ಯಾರಪ್ಪ ನನ್ನ ಮದ್ವೆ ಆಯ್ತಾರೆ? ನಿನ್ನ ಮದ್ವೆ ನೀವೇ ಸರ್ ಹೇಳ್ತಾ ಇದ್ದೀರಾ? ಮನೆ ಕಾಯ್ಲಿ ಅಂತ ಒಂದ್ ನಾಯಿ ತಗೊಂಬಂದ್ರೆ ಸರ್, ಕಳ್ಳನ್ ಮಕ್ಳು ನಾಯಿನೇ ಕತ್ಕೊಂಡ್ ಹೋಗ್ಬಿಡಿಯಾರ ಸರ್. ಆದ್ರೆ ಈಗ ಮಜಾ ಏನ್ ಗೊತ್ತಾ? ನನ್ನ ಹೆಂಡತಿ ಹೇಳ್ತಾರೆ, ನಾಯಿ ತರ ನೀನೇ ಮನೆ ಕಾಯಿ ಆಯ್ತಾ? ಹೇಳವ್ರೆ ಮಗ. ಮಗ ನಾನು ಹೆಂಡತಿ ಫೋನ್ ಮಾಡ್ತಾ ಇದ್ದಾಳಪ್ಪ. ಕುಡ್ದಿಲ್ಲ ಅಂದ್ರೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾಳೆ. ಪ್ಲೀಸ್ ಸ್ವಲ್ಪ ಮೇಂಟೈನ್ ಮಾಡ್ರಪ್ಪ ಪ್ಲೀಸ್. ಚಿನ್ನು ಹೇಳು ಚಿನ್ನು. ಎಲ್ಲಿದ್ದೀರಾ ರೀ? ಬರ್ತಾ ಇದೀನಿ ಚಿನ್ನು, ಇಲ್ಲೇ ಸಿಗ್ನಲ್ ಹತ್ರ. ಸಿಗ್ನಲ್ ಹತ್ರನಾ? ಮತ್ ಗಾಡಿ ಸೌಂಡೇ ಬರ್ತಿಲ್ಲ. ಸರ್ 10 ರೂಪಾಯಿ ಕೊಡಿ ಸರ್, ಪ್ಲೀಸ್ 10 ರೂಪಾಯಿ ಕೊಡಿ ಸರ್. ನಂಗೆ ಯಾಕೋ ಡೌಟ್ ಬರ್ತಿದ್ಯಲ್ಲ. ಹೇ ಮಾಮ, ನೀನ್ ನೋಡಕ್ ಬ್ಯೂಟಿಫುಲ್ ಆಗಿದ್ಯಾ, ಕಾಸು ಕೊಡು. ಸರಿ ಬೇಗ ಬನ್ನಿ ಮನೆಗೆ. ರೀ, ಕುಡ್ಕೊಂಡ್ ಬಂದಿದ್ದೀರಾ? ಹೌದು ಕುಡ್ದಿದ್ದೀನಿ. ಏನ್ ಇವಾಗ? ಮದ್ವೆ ಆದ್ಮೇಲೆ ಎಣ್ಣೆ ಹಾಕಲ್ಲ ಅಂತ ಪ್ರಾಮಿಸ್ ಮಾಡಿದ್ರಿ. ಚಿನ್ನಿ, ನನ್ ಪ್ರಾಮಿಸ್ ಯಾವತ್ತಾದ್ರೂ ಬ್ರೇಕ್ ಮಾಡ್ತೀನಾ? ಮುಟ್ ನೋಡು, ನಿನ್ ಮೇಲೆ ಅಣಗು ನನ್ನ ತಲೆಗೆ ಎಣ್ಣೆ ಹಾಕ್ಲಿಲ್ಲ. ಹೋಗು. ಏನ್ ನೀನು ಮೆಸೇಜ್ ರಿಪ್ಲೈನೇ ಮಾಡಲ್ಲ? ಪಾಪ ನಂಗೂ ಚಾಕ್ಲೇಟ್ ಕೊಡ್ಸು ಪಾಪ.
ಸರಿ ಪೆಂಡಿಂಗ್ ಇರೋ ವರ್ಕಲ್ಲಿ ಇವತ್ತೆಲ್ಲ ಕಂಪ್ಲೀಟ್ ಮಾಡಿ ಕಳಿಸ್ತೀನಿ ಸರ್. ನೋಡಿ ಶ್ರೀಲಕ್ಷ್ಮಿ, ನಿನ್ ಮಗಳು ನನ್ನ ಮಗ ತಿಂತಿರೋ ಚಾಕ್ಲೇಟ್ ಕಿತ್ಕೊಂಬಂದು ತಿಂತಿದ್ದಾಳೆ. ಹೌದೇನೆ? ಇಲ್ಲ ಮಮ್ಮಿ. ಹಂಗೆಲ್ಲ ಮಾಡಬಾರ್ದು ಪುಟ್ಟ. ಕೊಡು ಚಾಕ್ಲೇಟು. ತಗೊಳಪ್ಪ. ಹೋಗು. ಸಾರಿ ಹೇಳು ಪುಟ್ಟ, ಸಾರಿ ಹೇಳು. ಸಾರಿ ಮಮ್ಮಿ, ಚಾಕ್ಲೇಟ್ ಕಿತ್ಕೊಂಡಿದ್ದು ಆ ಹುಡುಗಿ ಅಲ್ಲ, ಅಂಕಲ್ಲು. ಹಾ, ನನ್ನ ಮಗನೇ ನನ್ನ ಮಗಳನ್ನೇ ರೆಕ್ಸ್ತೀಯ. ಮಗನೇ ಕೊಡೋ ಚಾಕ್ಲೇಟ್. ಹೌದೇನ್ರಿ? ಥೂ, ಇಂಥ ಬರ್ಗೆಟ್ಟೋಗಿರೋ ಫ್ಯಾಮಿಲಿ ಅಂತ ತಿಳ್ಕೊಂಡಿರ್ಲಿಲ್ಲ. ಬಾರ ಹೋಗೋಣ. ನಿಮ್ಮನ್ನ ಕಳ್ಕೊಂಡು 15 ವರ್ಷ ಆಯ್ತು. ಎಲ್ಲಿದ್ರು ಚೆನ್ನಾಗಿರಿ. ರಾಜು, ನಿನ್ ಫೇವ್ರೆಟ್ ಡ್ರಿಂಕ್ ತಂದಿದ್ದೀನಿ, ಕುಡಿ ಬಾ. ರಾಜು, ನಿನ್ ಫೇವ್ರೆಟ್ ಬಿರಿಯಾನಿ ಮಾಡಿದ್ದೀನಿ, ತಿನ್ನು ಬಾ. ರಾಜು, ನಿನಗೆ ಸ್ವೀಟ್ಸ್ ಇಷ್ಟ ಅಲ್ವಾ, ಅದು ತಂದಿದ್ದೀನಿ, ತಿನ್ನು ಬಾ. ರಾಜು, ಹೇಯ್, ತಾತಂಗ್ ಮಾತ್ರ ಮಾಡಿರೋದು, ಸುಮ್ ಕುತ್ಕೋ. ಹೆಂಗಾದ್ರೂ ಮಾಡಿ ಸ್ವೀಟ್ ತಿನ್ಬೇಕಲ್ಲ, ಏನ್ ಮಾಡೋದು? ಐಡಿಯಾ. ಏ ಅಮ್ಮೋ, ಯಾಕೆ ಹೀಗಾಡ್ತಿದ್ಯಾ? ಯಾರಮ್ಮ ನೀನು? ನಾನು ಕಣೆ, ನಿನ್ ಗಂಡ. ನನ್ ಗಂಡನ? ನಿಮ್ಗೇನ್ ಬೇಕು ರೀ? ನನಗೆ ಚಿಕನ್ ಬೇಕು, ಮಟನ್ ಬೇಕು, ಮಟನ್ ಬಿರಿಯಾನಿ ಬೇಕು, ಕುಷ್ಕಾ ಬೇಕು, ಎಲ್ಲ ಬೇಕು. ಹೋಗ್ ತಗೊಂಬಾರೋ. ಪಿಜ್ಜಾ ಬರ್ಗರ್ ಬೇಕಾ ಅಮ್ಮ? ಬೇಕು. ಹೋಗ್ ತಗೊಂಬಾರೋ. ಅಮ್ಮ ಅವಳು ನಾಟಕ ಆಡ್ತಿದ್ದಾಳೆ. ನನ್ ಗಂಡನ ಬಗ್ಗೆನೇ ಸುಳ್ಳು ಹೇಳ್ತೀನೋ? ಹೋಗ ತಗೊಂಬಾರೋ. ಬರೀ ಡೌಗ್ಲಿ ಇವ್ರದೆಲ್ಲ. ಎಲ್ಲ ತರಿಸ್ಕೊಡ್ತೀನಿ, ತಿನ್ನಿ. ಆಯ್ತು, ನಿಂಗೆಲ್ಲ ಕೊಡಿಸ್ತೀವಿ, ಕೂತ್ಕೋಕಂದ. ಪಾಪ, ಪಿಜ್ಜಾ ತಿಂತೀಯಾ? ಬೇಡ. ತಿನ್ನು, ಟೇಸ್ಟ್ ಆಗಿದೆ. ರೀ, ಈ ರೋಬೋ ಮೂವಿ ಸಖತ್ತಾಗಿದೆ ಅಲ್ವಾ? ಚೆನ್ನಾಗಿರೋದು ಮಾತ್ರ ಅಲ್ಲ, ಅದ್ರಲ್ಲೊಂದು ಮೆಸೇಜು ಇದೆ. ಏನು? ಈ ಹೆಂಗಸರು ಗಂಡಸರ ತಲೆ ಮಾತ್ರ ಅಲ್ಲ, ರೋಬೋ ತಲೆನೂ ಕೆಡಿಸ್ಬಿಡ್ತಾರೆ. ಸಾಕು. ಇವತ್ ಮನೆಗೆ ನಮ್ ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಬರ್ತಿದ್ದಾರೆ. ಅವ್ರ ಮುಂದೆ ನಿಮ್ ಈ ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬೇಡಿ. ಬಂದ್ರು ಅನ್ಸುತ್ತೆ, ಕೂತ್ಕೊಳ್ಳಿ. ಯಾರು ಗುರು ಆ ಫಿಗರು? ನೋಡೋಣ ಇರು. ಕೂತಿರಿ, ಕಾಫಿ ತಂದು ಕೊಡ್ತೀನಿ. ಸರಿ. ಮನೆ ತುಂಬಾ ಚೆನ್ನಾಗಿದ್ದಾಳೆ. ಮಳ್ಳಿ ಹಿಂಗ್ ಗುರಾಯಿಸ್ತಾ ಇದ್ದಾನೆ. ನೋಡಕ್ ಸೂಪರ್ ಆಗಿದ್ದಾಳೆ. ಮೇಡಮ್, ನನ್ಗೇನಾದ್ರೂ ಸಾಲ ಕೊಟ್ಟಿದ್ದೀರಾ? ಇಲ್ವಲ್ಲ, ಯಾಕೆ? ನಿಮ್ಮ ಮೇಲೆ ಇಂಟ್ರೆಸ್ಟ್ ಬೆಳೀತಾನೆ ಇದೆ. ಶ್ರೀಲಕ್ಷ್ಮಿ ಅವರು ಏನಾಗ್ಬೇಕು ನಿಮ್ಗೆ? ಅಕ್ಕ ತಾನೇ? ಮಾಮನ 100 ರೂಪಾಯಿ ಕ್ಯಾಶ್ ಕೊಡ್ ಮಾಮ. ಮಾಮ ಹೇ ಕೊಡ್ ಮಾಮ. ನೀವ್ ಯಾಕೆ ಬಂದಿರೋದಿಲ್ಲಿ? ನಿಮ್ ಫ್ಯಾಮಿಲಿ ನೋಡಕ್ಕೆ. ನೀವು? ನಮ್ಮ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮ ನೋಡ್ಲಿಕ್ಕೆ ನಾವು ಬರಬಾರ್ದ? ಕಳ್ಳ. ನನ್ ಊರಲ್ಲೆಲ್ಲ ನನ್ ಗಂಡ ಶ್ರೀರಾಮಚಂದ್ರ ಅಂತ ಹೇಳ್ಕೊಂಡು ಸುತ್ತಾಡ್ತಿದ್ರೆ ನೀವಿಲ್ ಕಂಸನ್ ತರ ಮಾಡ್ತಿದ್ದೀರಾ? ಗಂಡನ ಅಕ್ಕ ಅಂತ ಹೇಳಿದ್ರಿ? ಕಳ್ಳ. ಅಕ್ಕನಾ? ಮೇಡಮ್, ನಾನಲ್ಲಿ ಹೇಳಿದೆ ಮೇಡಮ್, ನೀವು ತಾನೇ ಅಕ್ಕ ಅಂತ ಹೇಳಿದ್ದು. ಮಾಮ, 200 ರೂಪಾಯಿ ಕೊಡು ಮಾಮ. ಮಾಮನ? ಅಮ್ಮ, ಎಂತ
ಎಂತ ವರ್ಸ್ಟ್ ಫ್ಯಾಮಿಲಿ. ಛೀ. ಸಾಗುಲಲ್ಲಿ ಈರಮ್ಮ ಚೆನ್ನಾಗ್ ಕಾಣುತ್ತೆ. ಲೇ ಅಮೃತ, ನಮ್ ಮನೇಲಿರೋರೆಲ್ಲ ಕಳ್ರಾಗ್ಬಿಟ್ಟಿದಾರ್ ಕಣೆ. ನನ್ ಸೀರೆ ಕದ್ದೋರ್ ಕೈ ನಾಗರವ್ ಕಚ್ಚ. ಏಯ್, ಯಾಕೆ ನನ್ ಮಕ್ಕ ನೋಡ್ಕೊಂಡು ಹೇಳ್ತಾ ಇದ್ಯಾ? ಯಾಕ ನೋಡ್ರಿ ವಿಡಿಯೋನ. ಏ ಬಾನು, ನಿಮ್ ಅತ್ಗೆ ಇದ್ದಾಳಲ್ಲ, ನಿಮ್ ಅಣ್ಣನ್ ಮೇಲೆ ಮಾಟ ಮಂತ್ರ ಮಾಡಿಸಿ ವಶ ಮಾಡ್ಕೊಂಡ್ಬಿಟ್ಟಿದ್ದಾಳ ಕಣೆ. ಅವನೊಳಗೆ 6,000 ರೂಪಾಯಿ ಸೀರೆ ತಂದ್ಕೊಟ್ಟಿದ್ದಾನೆ ಗೊತ್ತಾ? ಅದನ್ನ ಕದ್ಬಿಟ್ಟು ಸ್ಪೀಡ್ ಪೋಸ್ಟ್ ಮಾಡಿ ನಿನಗೆ ಕಳಿಸ್ತಾ ಇದ್ದೀನಿ. ಹಾಕೊಂಡ್ ಮಜಾ ಮಾಡೆ. ಹೌದು ಅಮೃತ, ನಮ್ಮನೇಲೂ ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಮ್ ಬೀರೂಲಿರೋ ಸೀರೆನೆಲ್ಲ ಕತ್ಕೊಂಡು ಹೋದವ್ರಿಗೆ ಮಲಾಗರ್ ಬರ ಆಪತ್ ಬಂದ್ ಚಾಪೆ ಸುತ್ಕೊಂಡ್ ಹೋಗ. ಯಾರಿಗ್ ಶಾಪ ಆಗ್ತಿದ್ಯಾ? ನಿನ್ ಹಳೆ ಬಟ್ಟೆ ಎಲ್ಲ ತಗೊಳಷ್ಟೇನ್ ಬರ್ಗೆಟ್ಟಿಲ್ಲ. ನಮ್ದು ರಾಯಲ್ ಮೀನಾಕ್ಷಿ ಫ್ಯಾಮಿಲಿ. ಹೌದಾ? ಒಂದ್ ನಿಮಿಷ ತಡಿ, ಈ ವಿಡಿಯೋ ಸ್ವಲ್ಪ ನೋಡು. ಅಮ್ಮ, ನಮ್ಮತ್ತೆ ಹೊಸ ಸೀರೆ ಜಾಕೆಟ್ ಎಲ್ಲ ಬೀರಲ್ ಬಚ್ಚಿಟ್ಟಿದ್ಲು. ಕದ್ದು ನಿಂಗೆ ಕೊರಿಯರ್ ಮಾಡಿದೀನಿ, ಹಾಕೊಂಡ್ ಎಂಜಾಯ್ ಮಾಡು. ರಾಯಲ್ ಫ್ಯಾಮಿಲಿ ಅಂತೆ, ರಾಯಲ್ ಫ್ಯಾಮಿಲಿ. ಸಭ್ಯಸ್ಥ ಕುಟುಂಬ. ಅಯ್ಯ, ಕಳ್ರ ಕುಟುಂಬ. ಏಯ್, ಯಾರ್ ಕಳ್ರು? ಇನ್ನೊಂದ್ಸಲಿ ಹೇಳು ನೋಡೋಣ, ಇನ್ನೊಂದ್ಸಲಿ ಹೇಳು. ಕಳ್ರ ಫ್ಯಾಮಿಲಿ. ಲೇಡೀಸ್ ಗ್ಯಾಂಗು ಸಖತ್ತು ಸ್ಟ್ರಾಂಗ್ ಮಾಡಿದ್ರೆ ರಾಂಗ್ ಬಿಡ್ತಾರಾ? ಅಯ್ಯೋ ಅಯ್ಯೋ, ಅಮ್ಮ, ನಾನ್ ಡೈಲಿ ಸೀರಿಯಲ್ ನೋಡೋ ಹೊಸ ಟಿವಿ ನೋಡ್ದಾಕ್ತಿಯಾ? ಕೊಡ್ತೀನಿ. ತಡಿ ಹಾ, ತಡಿ, ನಿನ್ಗೆ ಜಗಳ ಬೇಡ. ಯಾವಾಗ? ಅಯ್ಯೋ ಅಪ್ಪ, ಮಾಡ್ತೀನಿ ತಡಿ. ಬೇಡವಾ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮಪ್ಪ ನಂಗೆ ಕೂಲ್ ಡ್ರಿಂಕ್ಸ್ ಕುಡಿಲಿ ಅಂತ ಫ್ರಿಡ್ಜ್ ಕೊಡ್ಸಿದ್ರೆ ಫ್ರಿಡ್ಜ್ನೇ ಹೊಡಿತ್ಯಾ? ಕೊಡ್ತೀನಿ ಕಣೆ, ಹೊಸ ಫ್ರಿಡ್ಜ್. ರೊಮ್ಯಾನ್ಸ್ ರೂಲಿಂಗು ಆಲ್ವೇಸ್ ಡೇರಿಂಗು ಎದುರಾಕೊಂಡು ನೋಡಿತಾರಾ? ಅಯ್ಯಯ್ಯೋ, ನನ್ ಮಗನ್ ನುಂಗ್ಕೊಂಡ್ಬಿಟ್ಲು. ನಿನ್ ಕತೆ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನನಗೂ ಮಹಾಪ್ರಭು. ಸ್ವಾಮಿಗಳೇ, ಹಂಗೆ ನಾನು ನಿಮ್ ಪಾದಕ್ಕೆ ಹೆಂಗ್ ಸೇರ್ಕಂಡೆ ಅಂತ ಸ್ವಲ್ಪ ತಿಳಿಸ್ಕೊಡಿ. ನೋಡು, ಜಿ ಬೂ ಬಾ. ಅಯ್ಯೋ, ನಮ್ಮನೆ ಮಹಾರಾಣಿ ನೋಡೋ ಟೈಮ್ ಆಗೋಯ್ತು. ಅಯ್ಯಯ್ಯೋ, ಇದೊಂದು ವರ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ನಮ್ಮನೆ ಮಹಾರಾಣಿ ಇವಳು, ನಮ್ಮನೆ ಮಹಾರಾಣಿ. ಸುಂಟರ ಗಾಳಿ ಡೋಲು ಬಡಿಸಿ ಓಯ್, ಏನ್ ಆಟ ಆಡ್ತಿದ್ಯಾ? ಓದಲ್ವಾ? ಹೋಗ ಓದ್ಗವಾಗ. ಮೆಂಟ್ಲ್ ನನ್ ಮಗ. ಏನ್ ಬೈಕೊಂಡು ಹೋಗ್ತಿದ್ಯಾ? ಇಲ್ಲಪ್ಪ. ಏನೋ ಬೈದಂಗಿತ್ತಲ್ಲ. ಇವತ್ತೇನ್ ಮಾಡ್ತಾಳೋ ಏನೋ. ಏನ್ ಗಿಫ್ಟ್ ಕೊಡ್ತಾನೋ ಏನೋ. ನಾನು ಬಡವ, ಅದಕ್ಕೆ ಏನ್ರಿ? ನಿನ್ ಬರ್ತಡೆಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಏ ಸುಮ್ನಿರಯ್ಯ. ಏಯ್, ಸಾಕಾಗ್ಬಿಟ್ಟ, ಸ್ವಲ್ಪ ಕಾಪಿ ಮಾಡ್ಕೊಂಬರ. ಏ ಹೋಗ್ರಿ, ನಾನ್ ಸೀರಿಯಲ್ ನೋಡ್ಬೇಕು. ಅದಕ್ಕೋಸ್ಕರ ಏಯ್, ಹೋಗೆ ತಲೆನೈತದೆ. ಏ ಟಿವಿ ನೋಡಕ್ಕೂ ಬಿಡಲ್ಲ. ಏನಾಯ್ತು ಇವಯ್ಯೊಂದು, ಏನಾಯ್ತೋ ಏನೋ. ತಗೊಳಯ್ಯ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ವಿಷ ಕುಡಿದು ಬಿಟ್ಟಿದ್ದೀನಿ. ತಗೋ ನನ್ ಪ್ರಾಣನ. ಅಯ್ಯೋ ಅಯ್ಯೋ ರಾಕ್ಷಸಿ, ಅವನನ್ನ ಕಾಪಾಡೆ. ನೀನೊಂದು ತಗಿಲ ಕಾಫಿ ವಿಷಾಕ್ ಸಾಯಿಸ್ಬಿಡ್ಬೇಕು. ಅಯ್ಯೋ ದೇವ್ರೇ, ಅಯ್ಯೋ ಅಯ್ಯೋ, ಹಂಗೆಲ್ಲ ಮಾಡ್ಕೋಬೇಡ್ವೋ. ಅಯ್ಯೋ ಸುಮ್ಮನೆ ಹೀರೋ ಮೇಲೆ ಸಾಯ್ತಾ ಇದ್ದಾನೆ. ಕಾಪಿಗೆ ಏನಾಗ್ ಮಾಡಿದ್ಯಾ? ಕಾಪಾಡೆ ಅವನ್ನ. ಅಯ್ಯೋ ಅವ್ನ್ ಬೇಡ, ಅವ್ನ್ ದುಡ್ಡು ಬೇಕಾ? ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ನ.
ಕುಡಿಯಕ್ ಹೋಗಿ ನನ್ನ ಪ್ರಾಣನೇ ಕಳ್ಕೊಂಡ. ನನ್ ಮಗ ಆಫೀಸಲ್ಲೂ ಕಷ್ಟ ಪಡ್ತಾ ಇದ್ದ, ಮನೆಯಲ್ಲೂ ಕಷ್ಟ ಪಡ್ತಾ ಇದ್ದ. ಇವ್ರು ಬದುಕಿದಷ್ಟು ದಿನ ಮನಶಾಂತಿ ಅನ್ನೋದೇ ಕೊಡ್ಲಿಲ್ಲ. ಈ ಭೂಮಿ ಬಣ್ಣದ ಬುಗುರಿ. ಬದುಕಿದಾಗಂತೂ ನೆಮ್ಮದಿ ಇರ್ಲಿಲ್ಲ, ಸತ್ಮೇಲೆ ಹಾಯಾಗಿದೆ. ಪ್ರಭು, ಒಂದು ಮುಖ್ಯವಾದ ವಿಷಯ. ಏನು ಚಿತ್ರಗುಪ್ತರೆ? ನಾವು ಸಾಯಿಸ್ಬೇಕಾಗಿರೋದು ಇವನ್ನಲ್ಲ, ಇವನ ಆಯುಷ್ ಗಟ್ಟಿಯಾಗೇ ಇದೆ. ನಮ್ಮಿಂದ ಮಿಸ್ಟೇಕ್ ಆಗೋಯ್ತಲ್ಲ ಪ್ರಭು. ಹೌದಾ? ನೋಡಪ್ಪ, ಜೀವನ ಮೇಲೆ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೀವು ಮತ್ತೆ ಅದೆಲ್ಲ ಹೊಸ ನಾಟಕ ಆಡಕ್ ಹೋಗ್ಬಿಡಿ, ಅಷ್ಟೇ ಹೇಳ್ತಾ ಇದ್ದೀನಿ. ಸಾರಿ ಮಿಸ್ಟರ್, ನಾವು ರೂಲ್ಸ್ ಬ್ರೇಕ್ ಮಾಡಕ್ಕಾಗಲ್ಲ. ಗೋ ಬ್ಯಾಕ್ ಟು ಅವರ್ ಬಾಡಿ. ಬಾಯ್ ಕಂದ. ನನ್ ಮಗ ಬದುಕ್ಬಿಟ್ಟ, ನನ್ ಮಗ ಬದುಕ್ಬಿಟ್ಟ. ದೇವ್ರೇ, ನೀನಿದ್ಯಪ್ಪ, ನನ್ ಮಗಲ್ಲೇ ಉಳಿಸ್ಬಿಟ್ಟೆ. ಏನಪ್ಪ, ನೀರ್ ಬೇಕಾ? ಹೋಗಮ್ಮ, ಒಂಚೂರು ನೀರ್ ತಗೊಂಬಾರೆ. ನಿಮ್ಮನ್ ತಾನೇ ಕೇಳಿದ್, ನೀವು ಹೋಗಿ ತಗೊಂಡ್ಬಿಡಿ. ಹೋಗಿ, ನಿನಗೆ ಹತ್ರ ಇದೆ, ಹೋಗಿ ತಗೊಂಬಾರೆ. ನಾನ್ ಏನಕ್ ತರ್ಬೇಕು? ಬೇಕಾದ್ರೆ ಹೋಗಿ ತಗೊಂಡ್ ಬನ್ನಿ. ನಂಗೆಲ್ಲ ನೀವು ಕೆಲ್ಸ ಹೇಳ್ಬೇಡಿ. ನೀವು ನನ್ನ ಹತ್ರ ಇದೆಲ್ಲ ಇಟ್ಕೊಂಡ್ಬಿಡಿ. ಬೇಕಾದ್ರೆ ಹೋಗಿ ತಗೊಂಡ್ ಬನ್ನಿ. ನಾನು ಒಂದ್ ಮಾತಾದ್ರೂ ಕೇಳ್ತೀನಿ. ನಾನ್ ಏನಕ್ ತರ್ಬೇಕು? ನಾನು ನಿಮ್ಗೆ ಕೆಲ್ಸ ನನ್ನ ಹತ್ರ ಏನ್ರಿ ಜಾಸ್ತಿ ಮಾತಾಡ್ತೀರಿ ನಿಮ್ಮನ್ನ? ಸೆಲ್ಲಿಲಲ್ಲಿ ಸಂಸಾರ ಸಿಕ್ಕಾಕಿಕೊಂಡ್ರೆ ಸಂಸ್ಕಾರ. ಅಪ್ರಮಯ ಸ್ಟುಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ ಸರ್, ನೀವು ಹೇಳಿದ ಹೋಟ್ಲ್ ಮುಂದೆ ಇದ್ದೀನಿ ಸರ್. ಸ್ಟ್ರೈಟ್ ಆಗಿ ಹೋಗಿ, ಹೌದಾ? ಫಸ್ಟ್ ರೈಟ್ ತಗೊಳ್ಳಿ, ಸೆಕೆಂಡ್ ಲೆಫ್ಟ್ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಯಾರು ಸುಂದರವಾಗಿ ಕಾಣಿಸ್ತಾರೋ ಅವಳೇ ನನ್ನ ಮಗಳು. ಹಾಯ್, ಹಾಯ್, ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಬಾಲು ಅಂತ. ನಿನ್ನೆ ನಿಮ್ಮ ಪ್ರೊಫೈಲ್ ಮ್ಯಾಟ್ರಿಮೋನಿಯಲ್ಲಿ ನೋಡಿದೆ, ಇಷ್ಟ ಆಯಿತು. ಅದಕ್ಕೆ ನಿಮ್ಮಪ್ಪ ನಿಮ್ಮಮ್ಮಗೆ ಹೇಳಿ ಮೀಟಿಂಗ್ ಫಿಕ್ಸ್ ಮಾಡಿಸ್ದೆ. ಸಾರಿ ಟು ಸೇ ದಿಸ್, ನನಗೆ ನಿಮ್ಮ ಪ್ರೊಫೈಲ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮನ ಫೋರ್ಸ್ಗೋಸ್ಕರ ಬಂದಿದ್ದೀನಿ. ಓ ಮೇಡಮ್, ಆರ್ಡರ್. 1 ಕಾಫಿ. ಸರ್ ನಿಮಗೆ? ಮೀಟು. ಓಕೆ ಸರ್. ನಿಮ್ಮ ಪ್ರಕಾರ ಮದುವೆ ಅಂದರೆ ಏನು? ಈ ಮದುವೆ ಅನ್ನೋದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿರೋ ಟಾಯ್ಲೆಟ್ ಥರ. ಹೊರಗಡೆ ಇರೋರು ಒಳಗೆ ಹೋಗೋದಕ್ಕೆ ಅರ್ಜೆಂಟ್ ಪಡ್ತಾ ಇರ್ತಾರೆ, ಒಳಗಿರೋರು ಹೊರಗಡೆ ಓಡ್ ಬರೋದಕ್ಕೆ ಅರ್ಜೆಂಟ್ ಪಡ್ತಾ ಇರ್ತಾರೆ, ಅಷ್ಟೇ. ಫನ್ನಿ. ನಗು ಬಂದಿಲ್ಲ ಬಿಡೋಣ. ಏನೋ ಫುಲ್ ಸೀರಿಯಸ್ ಆಗ್ತಾವಳೆ. ನಿಮ್ಮ ಪ್ರಕಾರ ಮದುವೆ ಅಂದ್ರೆ ಏನು? ನನ್ನ ಪ್ರಕಾರ ಮೋನೋಗ್ಯಾಮಿಗಿಂತ ಸೋಲೋಗ್ಯಾಮಿನೇ ಬೆಟರ್. ಸೋಲೋಗ್ಯಾಮಿನ? ಹಂಗಂದ್ರೆ? ಸೋಲೋಗ್ಯಾಮಿ ಅಂದರೆ ನಮಗೆ ನಾವೇ ಇಷ್ಟಪಟ್ಟು, ನಮಗೆ ನಾವೇ ಲವ್ ಮಾಡಿ, ನಮಗೆ ನಾವೇ ತಾಳಿ ಕಟ್ಕೊಳ್ಳೋದು. ಯಾಕೆ ನಿಮಗೆ ಗೊತ್ತಿಲ್ವಾ? ಇವಾಗ ಇದೇ ಟ್ರೆಂಡ್. ಅವ್ರ ಮಕ್ಕಳಿಗೇನು ಮಾಡ್ತಾರೆ? ಟೆಸ್ಟ್ ಬೇಬಿ ಇದೆಯಲ್ಲ ಮೋಹನ್, ಸಾರಿ ಬಾಲು, ಅದಕ್ಕೂ ಗಂಡಸರು ಬೇಕಲ್ಲ ಹರ್ಷಿತಾ? ಸಾರಿ ರಕ್ಷಿತಾ. ಹೌದು. ಯಾಕೆ ಗಂಡಂದರ್ಗೆ ಹೆಂಡತಿ ಮನೆ ಕಡೆ ರಿಲೇಟಿವ್ಸ್ ಅಂದ್ರೆ ಆಗಲ್ಲ? ಸೂಪರ್ ಸ್ಟಾರ್, ಸೂಪರ್ ಸ್ಟಾರ್, ಸೂಪರ್ ಸ್ಟಾರ್ಸ್, ಸೂಪರ್ ಸ್ಟಾರ್, ಸೂಪರ್ ಸ್ಟಾರ್, ಸೂಪರ್ ಸ್ಟಾರ್ಸ್. ಯಾರು ಕಾಲ್ ಮಾಡ್ತಾರೆ? ಹಲೋ ರೀ, 2 kg ಚಿಕನ್, 2 kg ಮಟನ್ನು, ಇನ್ ಮಿಕ್ಕಿದ ಐಟಮ್ ಎಲ್ಲ ವಾಟ್ಸಪ್ ಮಾಡಿದ್ದೀನಿ. ಬೇಗ ಆನ್ಲೈನಲ್ಲಿ ಆರ್ಡರ್ ಮಾಡಿ ಕಳಿಸ್ಬಿಡಿ. ನೀವು ಬರೋ ಅಷ್ಟರಲ್ಲಿ ಬೊಂಬಾಟಾಗಿ ಬಾಡಿ ಊಟ ಮಾಡಿಟ್ಟಿರ್ತೀನಿ. ಮನೆ ಊಟ ಹೆಲ್ತಿ, ಆಚೆ ಕಡೆ ಊಟ ಅನ್ಹೆಲ್ತಿ. ಆರ್ಡರ್ ಮಾಡ್ತೀನಿ. ಆಯಿತು. ಹಲೋ ಹಲೋ, ಕಟ್ ಮಾಡಿಬಿಟ್ಟಿದ್ದಾಳೆ. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಆರ್ಯ, ಹೇಳು ಪಪ್ಪ. ನಾನು ಹೊಸ ಬಟ್ಟೆ, ಹೊಸ ಸ್ಲಿಪ್ಪರ್, ಹೊಸ ಅಂಡರ್ವೇರ್ ಎಲ್ಲ ಬಚ್ಚಿಟ್ಟಿದ್ದೆ ತಾನೇ? ಹೌದು ಪಪ್ಪ. ನಿಮ್ಮ ಮಗಳ ಜೊತೆ ಯಾವ ನಾಯಿ ಚೆನ್ನಾಗಿರುತ್ತೆ? ಹೋಗ್ರಿ ಆ ಕಡೆ. ಲೇ ಆರ್ಯ, ನಾವು ಬಂದಾಗೆಲ್ಲ ನಿಮ್ಮ ಅಪ್ಪನ ಸಾಮಾನು ಯಾಕೋ ಎತ್ತಿದ್ಯಾ? ಏ ಮಚ್ಚಿ ತಾತ, ನಮ್ಮ ಮನೆಗೆ ನೀನ್ ಬರೋದು ನಮ್ಮನ್ನೆಲ್ಲಾರು ನೋಡ್ಕೊಂಡು ಹೋಗಕ್ಕಲ್ಲ, ಮತ್ತೆ ನಮ್ಮ ಮನೆ ಸಾಮಾನ ಕತ್ಕೊಂಡು ಹೋಗಕ್ಕೆ. ಬಿರಿಯಾನಿ ಬಾರಿಸ್ಬೇಕು. ಬಾರ್ಸು. ಬಿರಿಯಾನಿ ಖಾಲಿ ಹೋಗೈತೆ. ಬಿರಿಯಾನಿ ಎಲ್ಲ ಖಾಲಿ ಆಗಿದೆ. ಮೊಸರನ್ನ ಇದೆ, ಬೇಕಾದ್ರೆ ತಿನ್ನು. ಮತ್ತೆ ಮಧ್ಯಾಹ್ನ ಆರ್ಡರ್ ಮಾಡಿಸಿದ್ದೆಲ್ಲ ಅಣ್ಣ ಎಲ್ಲ ನಾನೇ ತಿನ್ಬಿಟ್ಟೆ. ಕುಂಭಕರ್ಣ ಲವ್, ಅದು ಹೊಟ್ಟೆನ ಕನ್ನಂಬಡಿ ಕಟ್ಟೆನ? ಅಂದ್ರೆ ಇವನು ನನ್ನ ತಂಗಿ ಮಗ ಊರಿಂದ ಬಂದಿದ್ದಾನೆ, ಊಟ ಮಾಡಿದ್ರೆ ಸ್ವಲ್ಪ ಮುಂದು ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಲೇ,
ಅಳಿಯಿಂದ್ರೆ ಯಾಕೋ ಬೇಜಾರು ಮಾಡ್ಕೊಂಡ್ರಂಗವ್ರೆ. ಲೋ ಅವ್ರಿಗೋಸ್ಕರ ಒಂದು ಡ್ಯಾನ್ಸ್ ಆಡೋಣ ಬನ್ರೋ. ಬಿರಿಯಾನಿ ಕಾಲಿಯೋ ಕಾಕ 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 ಕಬಾಬು ಕಾಲಿಯೋ ಕಾಕ 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 ಕಾಲಿಯೋ ಕಾಕ ಕಾಲಿಯೋ ಕಾಕ ಕಾಕ ಕಾಲೇ. ಹೇಗಾದ್ರೂ ಮಾಡಿ ಬಿರಿಯಾನಿ ತಿನ್ನಲೇಬೇಕು. ಡಾರ್ಲಿಂಗ್, ಈ ಬಿರಿಯಾನಿ ಎಲ್ಲ ತಿನ್ಬಿಟ್ಟು ನಿನ್ ನೆಕ್ಲೆಸ್ ಸಾರಿ ಏನೋ ಒಂದು ಗಿಫ್ಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನೀನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. 5 ನಿಮಿಷ, ನಾನು ಹೋಗಿ ಬಿರಿಯಾನಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಗಿಫ್ಟ್ ರೆಡಿ ಆಯ್ತು. ಜಾಲಿ ಜಾಲಿ ತಗೊಳ್ಳಿ ಬಿರಿಯಾನಿ. ಸೂಪರ್ ಬಿರಿಯಾನಿ. ಎಲ್ರಿ ಗಿಫ್ಟು? ಗಿಫ್ಟ್ ಅಂದಿಲ್ಲ, ತಮಾಷೆ ಮಾಡಿದೆ. ನಾನು ಬಿರಿಯಾನಿ ಮಾಡಿಲ್ಲ. ಮತ್ತೆ ಅದು ಪಕ್ಕದ ಮನೇಲಿ ಮಿಕ್ಕಿತ್ತು ಅಂತ ನಾಯಿಗೆ ಹಾಕಿದ್ರು. ಅದೇ ಬಿರಿಯಾನಿ ನೀನ್ ತಿಂದಿದ್ದು. ಕಷ್ಟಪಟ್ಟು ಊಟ ಮಾಡಕ್ ಬಂದೆ ನಾನು, ಎಲ್ಲ ಖಾಲಿ ಮಾಡಿ ಇವರು ಕುಣಿತಾರ್ ನೋಡು. ನಾಯಿ ತಿನ್ನು ಅನ್ನ ನಂಗೆ ತಂದಿಟ್ರಲ್ಲ. ಚೀ 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 ರಕ್ಷಿತಾ ಚೀ 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 ರಕ್ಷಿತಾ ಚೀ ರಚಿ. ಮನೇಲಿರೋ ಐಟಮ್ಸ್ ಎಲ್ಲ ಕಳ್ತನ ಮಾಡ್ಕೊಂಡೋಗಿ ಮನೇಲಿ ಮಾಡಿರೋ ಅಡಿಗೆನೆಲ್ಲ ಬಕಾಸುರ ಥರ ಬುಕ್ತಾ ಇದ್ರೆ ಯಾರಿಗಿಷ್ಟ ಆಗುತ್ತೆ ಹೇಳಿ? ನಿಮ್ ಫ್ರೆಂಡ್ಸ್ ಬಂದಾಗ ನಾವು ಹಂಗೆ ಮಾಡ್ತೀವಾ? ರಕ್ಷಿತಾ, ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಭರ್ಜರಿ ಬಾಡೂಟ ಮಾಡೋಕೆ ಮೀಟಿಂಗ್ ಇದೆ. 2 minutes ಬಂದೆ. ಭಾನುವಾರ ಆದ್ರೆ ಸಾಕು ಬಂದ್ಬಿಡ್ತ ಬ್ಯಾವರ್ಸಿಗಳು. ಎಲ್ಲ ಬ್ಯಾವರ್ಸಿ ಐಡಿಯಾ. ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಓಕೆ ಸರಿ ಬಿಡಿ. ನೀವೆಲ್ಲ ಎಷ್ಟೋ ಫ್ರೆಂಡ್ಗಳು. ಅಂಕಲ್, ನಾವು ಚಡ್ಡಿ ಹಾಕದೇ ಇರೋ ವಯಸ್ಸಿಂದಾನು ಫ್ರೆಂಡ್ಸೇ. ಇವಾಗ ಚಡ್ಡಿ ಹಾಕಿದ್ರಾ? ಹೆಂಗೆ ಚಾಮಾಕು? ಅಂಕಲ್, ಫೋನ್ ಚಾರ್ಜ್ ಹಾಕೊಂಡು ಮಾತಾಡಬೇಡಿ, ಇಲ್ಲಾಂದ್ರೆ ಫೋನ್ ಬ್ಲಾಸ್ಟ್ ಆಗಿ ನೀವು ಉಷ್ಟಾಗಿ ಗೋಡೆ ಮೇಲೆ ಪೇಸ್ಟ್ ಹಾಕ್ಬಿಡ್ತೀರಾ. ಏನ್ ಮರಿ, ಕರೆಂಟ್ ಮುಟ್ಟದೆ ನಿಮ್ಮಂತ ಕಾಮನ್ ಪೀಪಲ್ ಶಾಕ್ ಹೊಡಿಯುತ್ತೆ. ನಾನ್ ಅರವಿಂದ್, ನಾನ್ ಮುಟ್ಟದೆ ಕರೆಂಟ್ಗೆ ಶಾಕ್ ಹೊಡಿಯುತ್ತೆ. ಎಲೆಕ್ಟ್ರಿಕ್ ಮ್ಯಾನ್. ನಿನಗೆ ಮಾಡ್ತೀನಿ. ಸಿಕ್ತು ಶಾಕು ಕರೆಂಟ್ ಶಾಕು ನೋಡ್ಕೊಡ್ತೀನಿ. ಕರೆಂಟ್ ಶಾಕು. ಕರೆಂಟ್ ಹೊಡೆಯಲ್ಲ ಅಂದ್ರಿ, ಮೀಟ್ರ್ ಬೇಕಮ್ಮ, ಮೀಟ್ರು. ಮಗ ಅವನ ಹತ್ರ ಹುಷಾರಾಗಿರೋ, ಇಲ್ಲಾಂದ್ರೆ ಸಾಯಿಸ್ಬಿಡ್ತಾನೆ ಅಷ್ಟೇ. ಹೌದಾ? ಸಾರಿ ಕಣ್ರೋ, ಸ್ವಲ್ಪ ಮೀಟಿಂಗ್ ಇತ್ತು ಆಫೀಸಲ್ಲಿ. ಏನೇ ಇದು? ಗಟ್ಟಿ ಪುರಿ, ಗಟ್ಟಿ ಚಟ್ನಿ ಇರುತ್ತಲ್ಲ ಅದೇ ತರ ನಮ್ಮ ಊರಲ್ಲಿ ಫೇಮಸ್. ಅಪ್ಪ ಹೇಳಪ್ಪ. ಹೌದು ಅಂದ್ರೆ ತಿನ್ ನೋಡಿ, ಸಕ್ಕದಾಗಿರುತ್ತೆ. ಗಟ್ಟಿ ಪುರಿ ಖಾರ ಚಟ್ನಿ ತಿನ್ನಿ, ಮತ್ತೆ ಮತ್ತೆ ಬೇಕು ಅಂತ ಅಂದ ಹಾಗೆ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಐ ಲವ್ ಕಿಡ್ಸ್. ಬಂದ್ಲು ನೋಡು. ಏ ಬುಲ್ಬುಲ್ ಬಾಯಲ್ಲಿ. ನೀನ್ ಈ ರೋಡಲ್ಲಿ ಓಡಾಡ್ಬೇಕು ಅಂದ್ರೆ ಒಂದು ನನ್ನ ಲವ್ ಮಾಡ್ಬೇಕು, ಇಲ್ಲ ನಂಗೊಂದು ಪಪ್ಪಿ ಕೊಡ್ಬೇಕು. ನನ್ನ ಹುಡುಗ ಯಾರು ಗೊತ್ತಾ? ಏನ್ ನಿನ್ ಹುಡುಗ ದೊಡ್ಡ ಗ್ಯಾಂಗ್ಸ್ಟರು? ಗುಂಪಲ್ ಬಂದ್ರೆ ಗ್ಯಾಂಗ್ಸ್ಟರು, ಅವನೊಬ್ನೇ ಬರೋದು ಮಾನ್ಸ್ಟರು. ಏನೋ ನೀನು ದೊಡ್ಡ ಈವಿಲ್ ತರ ನೋಡ್ತಿದ್ಯಾ? ನಾನು ಈವಿಲ್ ಅಲ್ಲ, ಡೆವಿಲ್. ಅಮ್ಮು, ನಿಂಗೆ ಶತ್ರುಗಳು ಜಾಸ್ತಿ ಆದ್ರೆ ಹೇಳು, ಪ್ರಾಣ ಕೊಡಕ್ ನಾನಿದ್ದೀನಿ. 2 ಗಂಟೆ ಅಲ್ಲ 3 ಗಂಟೆವರೆಗೂ ಆರ್ಮಿಗಳ ತರ ಹೋರಾಡ್ತೀನಿ. ಯಾರಾದ್ರೂ ಟಚ್ ಮಾಡಿದ್ರೆ ಕೊಡ್ತಾ ಇರೋದೇ ಶಾಟು. ಖಾಲಿ ಅಮ್ಮ ಬಿಡ್ತೀನಿ. ಅಯ್ಯೋ, ನಮ್ಮಪ್ಪ ಆರ್ಯ, ಯಾಕೋ ಹಿಂಗ್ ನಿಂತಿದ್ಯಾ? ಈ ಕಡೆ ತಿರ್ಗೋ. ತಿರ್ಗಲ್ಲ. ಈ ಕಡೆ ತಿರ್ಗೋ. ಲೇ, ನೋಡ್ದ ನಿನ್ ಮಗ? ಆರ್ಯ, ಏನೋ ಇದು? ಮಮ್ಮಿ, ಅಡ್ಡ ಮೀಸೆ ಬಿಟ್ರೆ ಹುಡುಗಿರು ಬೀಳ್ತಾರಂತೆ. ಅದಕ್ಕೆ ಇವಾಗಲೇ ಹುಡುಗಿರು ಬೀಳಿ ಅಂತ ಶೇವಿಂಗ್ ಮಾಡ್ಕೊಂತ ಇದೀನಿ. ಅಯ್ಯೋ, ನನ್ಗೆ ತಲೆ ಸುತ್ತಿದ್ಯಲ್ಲೋ. ಹೋಗ್ ಮಾತ್ರ ಹಾಕೋ. ಇವನೊಬ್ನೇ ಮಗ ಅಂತ ಇವ್ನ ಕೊಬ್ಬು ಜಾಸ್ತಿ.
ಈ ಆರ್ಯನೇ ಹುಟ್ಸಿದೀವಿ, ಬೇರೆ ಆರ್ಯನ ಹುಟ್ಸಕ್ಕಾಗಲ್ವಾ? ನಮ್ಮ ಅಪ್ಪನ ಕೈಯಲ್ಲೇ ಆಗಿಲ್ಲ ಅಂದ್ರೆ ನಮ್ಮ ಅಪ್ಪನಾಳೆಗೂ ಇನ್ಯಾರ ಕೈಯಲ್ಲೂ ಆಗಲ್ಲ. ಒನ್ ಅಂಡ್ ಓನ್ಲಿ ಪೀಸ್, ಮಾಸ್ಟರ್ ಪೀಸ್. ಫೀಲ್ಡ್ ಅಲ್ಲಿ ತಿಳಿದವರೆಲ್ಲ ಕರೆಯುತ್ತಾರೆ ಕರಿಯ ಅಂತ, ಕರಿಯ ಅಂತ. ಅಪ್ಪ, ನಾನ್ ನಿನ್ ಮಗನ ಅಂತ ಡೌಟ್ ಆಗ್ತಿತ್ತಪ್ಪ. ರೀ ನಿಮ್ಮ ಮಗನೇ ರೀ. ಯಾಕೋ ಆರ್ಯ? ಎಲ್ಲ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಸಿನಿಮಾ, ಟ್ರಿಪ್ಪು, IPL ಗೆಲ್ಲ ಕರ್ಕೊಂಡು ಹೋಗ್ತಾರೆ. ನೀನು ನನ್ನ ಒಂದ್ಸಲ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ಟಿದ್ಯಾ? ಏನ್ ಮಾಡೋದು ಮೈಸನ್, ನಮ್ ಬಾಸು ಕಳ್ಳನ್ ಮಗ, ಒಂದಿನ ರಜಾ ಕೊಡಲ್ಲ. ಕೊಡಿಲಿ, ಮಾತಾಡ್ಕೊಂಡ್ ಬರ್ತೀನಿ ಸ್ವಲ್ಪ. ಕೇಳ್ತೀಯಾ? ತಗೋ. ಅದೇನ್ ಮಾತಾಡ್ತಾನೋ. ತಗೋ ಮಾತಾಡು. ಹಲೋ ಸರ್. ಬಾಲು, ನಿಮ್ ಮಗ ಎಲ್ಲ ಹೇಳ್ದ? ಹಾ ಸರ್. ಒಂದ್ ವಾರ ರೆಸ್ಟ್ ತಗೊಂಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಬಾಸ್ ಬದ್ಮಾಶ್ ನನ್ನ ಮಗ ಒಂದಿನ ರಜಾ ಕೊಡ್ತಾ ಇರ್ಲಿಲ್ಲ, ಒಂದು ವಾರ ರಜಾ ಕೊಟ್ಟಿದ್ದೀನಿ. ಏನೋ ಹೇಳ್ದೆ? ನಾನ್ ಗೊತ್ತಲ್ಲ ಸಾರ್, ನಮ್ಮ ಅಪ್ಪಂಗ್ ಪೈಲ್ಸ್ ಬಂದ್ಬಿಟ್ಟೆ ಸಾರ್. 20 ಮೊಳೆನು ಒಂದೇ ಜಾಗದಲ್ಲಿ ಬಂದ್ಬಿಟ್ಟೆ ಸಾರ್. ಹೌದಾ? ನೀರ್ ಸೊರ್ತೈತ್ ಸಾರ್. ಅಯ್ಯೋ ದೇವ್ರೆ, ನೀವು ನಮ್ಮ ಅಪ್ಪಂಗ್ ರಜಾ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಸಾರ್. ಸರ್, ಈಗಲೇ ಕೊಡ್ತೀನಿ ಸರ್. ಏನು ನೀನ್ RCB ಫ್ಯಾನಾ? ಹೌದು. ಏನು ನೀನ್ ರಿಯಲ್ ಆಗಿ RCB ಫ್ಯಾನಾ? ಹೌದು. ಹಾಗಾದ್ರೆ ಪಕ್ಕದಲ್ಲಿ ಟ್ಯಾಟೂ ಅಂಗಡಿ ಇದೆ ನೋಡು, ಆ ಟ್ಯಾಟೂ ಅಂಗಡಿಗೆ ಹೋಗ್ಬಿಟ್ಟು RCB ಅಂತ ಟ್ಯಾಟೂ ಹಾಕ್ಸ್ಕೊಂಬ, ಅವಾಗ ನಂಬ್ತೀನಿ. ಚಾಲೆಂಜು. ನೋಡು, ಟ್ಯಾಟೂ ಹಾಕ್ಸ್ಕೊಂಡೆ. ಇರು, ನಿಮ್ಮ ಅಪ್ಪಂಗೆ ಒದೆ ತಿನ್ಸ್ತೀನಿ. ಅಯ್ಯೋ, ಈ ನನ್ ಮಕ್ಳು ಬಂದು ಹಾಕೊಟ್ಬಿಟ್ಟವ್ರಲ್ಲೋ. ಆರ್ಯ, ಮಮ್ಮಿ ಬಾರೋ ಇಲ್ಲಿ. ಏನ್ ಮಮ್ಮಿ? ನೋಡಿ ಅಂಕಲ್, ನೋಡಿ ಅವ್ನ ಕೈ ನೋಡಿ. ಏನೋ ಅದು ಕೈ ಮೇಲೆ RCB ಟ್ಯಾಟೋ? ಇವ್ನು ಹಿಂಗೆಲ್ಲ ಹೇಳೋದಕ್ಕೆ ಕೇಳಲ್ಲ, ಏನಾದ್ರು ತಗೊಂಡ್ ಬಾರಿಸ್ಬೇಕು ಇವ್ನಿಗೆ. ನಿಂಗೆ RCB ಅಂದ್ರೆ ಏನ್ ಗೊತ್ತಾ? ಏನೋ? ಆರ್ ಅಂದ್ರೆ ನಿನ್ನ ಹೆಸರು ಮಮ್ಮಿ, ರಕ್ಷಿತಾ. ಪಿ ಅಂದ್ರೆ ನಿನ್ನ ಹೆಸರು ಪಪ್ಪ, ಬಾಲು. ಸಿ ಅಂದ್ರೆ? ಸಿ ಅಂದ್ರೆ ಈಗ ಹೇಳು. ನನ್ನ ತಮ್ಮ ಚರಣ್. ಐ ಲವ್ ಮೈ RCB ಫ್ಯಾಮಿಲಿ. ಸೂಪರ್ ನನ್ನ ಮಗ ಮಾಡ್ತಾನೆ. ಪೊಂಗ್ತಾವ್ನೆ ಆರ್ಯ. ನನ್ನ ಮರ್ತೋಗು. ಯಾಕೆ? ವೈ ಕ್ಯೂ? ನನ್ನ ಹಲ್ಲು ಮುರಿದೋಯ್ತು, ನಾನು ಚೆನ್ನಾಗಿ ಕಾಣಿಸ್ತಿಲ್ಲ. ಅಲ್ಲಿ ಇಲ್ದೇ ಇದ್ರೆ ಏನಾಯ್ತು? ದಿಲ್ಲಿದೆಯಲ್ಲ, ಅಷ್ಟೇ ಸಾಕು. ಅಲ್ಲಿ ಮುರ್ದೈತಾ? ಅಯ್ಯೋ ಛೀ. ಸಾವಿರ ಮಾತಾಡ್ಲಿ, 1000 ಜನ 1000 ಹೇಳ್ಕೊಳ್ಳಿ. ನಮ್ಮ ಅಮ್ಮ ಏನಂತ ನನಗ್ ಮಾತ್ರ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ, ನಿಮ್ಗೆ ಗೊತ್ತಿರೋದಷ್ಟೇ. ನಮ್ಮ ಅಮ್ಮ ತಂಡಕ್ಕೆ ಬಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಹೋದ್ಸಲ ಅಮ್ಮ ಕುಡುಂಬ ಬಾರ ಸೈಕಾಗ್ಬಿಟ್ಟಾನ, ಬಾರ. 6 RCB 6. ಮಮ್ಮಿ, ನಿನ್ಗೆ IPL ಅಲ್ಲಿ ಯಾವ ಟೀಮ್ ಇಷ್ಟ? ಇಂಡಿಯಾ. ಅಯ್ಯೋ, ನಿನ್ಗೆ ಯಾವ್ದು ಇಷ್ಟ? ಮಂಡ್ಯ. ಓಕೆ, ಮನೆ ಕೆಲಸ ಎಲ್ಲ ಹೆಂಗಸ್ರೆ ಮಾಡ್ಬೇಕಾ? ಹೌದು, ಆಕ್ಚುಲಿ ಗಂಡಸರೆಲ್ಲ ಆಚೆ ಕಡೆ ಕೆಲಸ ಮಾಡ್ಕೊಂಡ್ ಬರ್ತೀವಲ್ವಾ ನಾವು. ನಾವು ಏನ್ ಮನೇಲಿ ಸುಮ್ಮನೆ ಇರಲ್ಲ, ನಿಮ್ಗಿಂತ ಜಾಸ್ತಿನೇ ಕೆಲಸ ಮಾಡ್ತೀವಿ. ಅದಕ್ಕೆ ವಾರದಲ್ಲಿ 3 ದಿನ ಕೆಲಸ ನೀವು ಮಾಡಿ, ವಾರದಲ್ಲಿ 3 ದಿನ ಕೆಲಸ ನಾನ್ ಮಾಡ್ತೀನಿ. ಆಯ್ತು. ನಂದು ಒಂದು ಕಂಡೀಷನ್ ಇದೆ. ಏನು? ನಾನು ಕೇಳ್ದಾಗೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಕಳಿಸ್ಬೇಕು. ಏಯ್, ಯಾಕೋ ನಮ್ಮನೆ ಗುರಾಯಿಸ್ತಾ ಇದೀಯಾ? ಓದ್ಕೋ ಹೋಗೋ. ನಮ್ಮಮ್ಮ ಹೇಳಿದ್ದಾರೆ, ನಿಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ದೊಡ್ಡ ಕಳ್ಳನ್ ಮಕ್ಕಳು, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು ಅಂತ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ಹೇಯ್ ಲೈ, ಅವ್ನು ತಮಾಷೆಗೆ ಹೇಳ್ತಾ ಇರೋದು, ಸುಮ್ಮನೆ ನೀವೆಲ್ಲ ಬೇಜಾರು ಮಾಡ್ಕೊಂಬಿಡಿ. ಲವ್ ಬಾಯ್ ಮುಚ್ಕೊಂಡು ಕುತ್ಕೊಳ್ಳೋ. ಆಫೀಸ್ ಟ್ರಿಪ್ ಅಂತ ಹೇಳಿದ್ರಿ, ನೀವೆಲ್ಲ ಹಿಂಗೆ ಹೋಗ್ತೀರಾ? ಇದೇ ಇವಾಗಿನ ಟ್ರೆಂಡ್. ಅದಕ್ಕೆ ಸರಿ, ಎಲ್ಲಿ ಹೋಗ್ತಿರೋದು? ಥೈಲ್ಯಾಂಡ್. ಅದೆಲ್ಲಿ ಬರುತ್ತೆ? ಎಷ್ಟು ಸತಿ ಅಂತ ಹೇಳೋದು? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಆ ಕೆಲಸ ಒಂದೂ ಆಗಲ್ಲ. ಸಾರಿ ರೀ, ಕೇಳೋ ತಪ್ಪ. ಸರಿ, ಎಷ್ಟು ಗಂಟೆಗೆ ಫ್ಲೈಟು? ಫ್ಲೈಟು 3 ಗಂಟೆಗೆ. ಅಲ್ಲ 9 ಗಂಟೆಗೆ. 9 ಗಂಟೆಗಾ? ನಾನು 3 ಗಂಟೆಗೆ ಅನ್ಕೊಂಡಿದ್ದೆ. 9 ಗಂಟೆಗಂತೆ. ಇನ್ನೂ ತುಂಬಾ ಟೈಮ್ ಇದೆಯಲ್ಲ, ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀರಾ? ಬಿಸಿ ಬಿಸಿ ಅಡ್ಗೆ ಮಾಡ್ಕೊಡ್ತೀನಿ, ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ. ಅದು ಗಟ್ಟಿ ಪುರಿ ಎಲ್ಲ ನಮ್ಗೆ ಆಗ್ ಬರಲ್ಲ ಬಿಡಿ. ಇಲ್ಲ ಬಿಸಿ ಬಿಸಿ ಬಿರಿಯಾನಿನೇ ಮಾಡ್ಕೊಡ್ತೀನಿ. ಬಿರಿಯಾನಿನ ಸರಿ. ಆರ್ಯ,
ಎದ್ ಬಾರೋ 4 ಕತ್ತೆ ವಯಸ್ಸಾಗಿದ್ರು ಇನ್ನೂ ಟ್ರಿಪ್ಪು ಅಲ್ಲ ಪಫು ಅನ್ಕೊಂಡ್ ಕೂತಿರ್ತೀಯ ಎದ್ ಬಂದ್ ಪಾತ್ರೆ ತೊಳಿ ನಿಮ್ಗಲ್ಲ ಕಣ ಇವನ್ಗೆ ಬಾರೋ ನಾನು ಒಂದೇ ಒಂದು ಪಾತ್ರೆ ತೊಳೆಯೋದು. ಆಯ್ತು ಬಾ. ಅಯ್ಯೋ ಹೊಡೆದ್ರು ನನ್ನ ಮಗನ್ನ ಪ್ಲಾನ್ ಹಾಳು ಮಾಡಕ್ಕೆ ಬಂದಿರೋದು ನೀನು ನನ್ನ ಮಗನೇ. ಅಯ್ಯೋ ಸ್ವಲ್ಪನೂ ನೀರ್ ಬರ್ತಾ ಇಲ್ವಲ್ಲ. ಥೂ ಐಡಿಯಾ. ಹೇ ಸಿರಿ ತಾಯಿ ನಡೆಯಲ್ ಬರುತ್ತೆ. ತಾಯ್ನಾಡು ಎಂದರೆ ಥೈಲ್ಯಾಂಡ್. ಅದರ ರಾಜಧಾನಿ ಬ್ಯಾಂಕಾಕ್. ಭಾರತದ ಅಂಕಲ್ಸ್ ಗಾಲು ಬಿಳಿ ಹುಡುಗಿಯರ ಜೊತೆ ಎಂಜಾಯ್ ಮಾಡಲು ಅಲ್ಲಿಗೆ ಹೋಗುತ್ತಾರೆ. ನಾವು ವರ್ಷಗಟ್ಲೆ ಮನೇಲಿ ಕೆಲಸ ಮಾಡ್ಕೊಂಡಿರೋದು ನಮ್ಮನ್ ಟ್ರಿಪ್ ಕರ್ಕೊಂಡು ಹೋಗೋದ್ ಬಿಟ್ಟು ಇವರು ಬಿಳಿ ಹುಡುಗಿ ಜೊತೆ ಎಂಜಾಯ್ ಮಾಡಕ್ ಹೋಗ್ತಾರ? ನೋ ಆಗಲ್ಲ. ಏನಾದ್ರೂ ಮಾಡಿ ಕ್ಯಾನ್ಸಲ್ ಮಾಡ್ಬೇಕಲ್ಲ. ಐಡಿಯಾ. ಪಪ್ಪಾ ಚಿಕ್ಕ ತೊಳಿ ಬಾ. ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ. ಅಪ್ಪ ನಿನ್ ಗಣ್ಣಲ್ಲಿ ತೊಳಿತಾ ಇದ್ರೆ ಆ ಒಂದೊಂದ್ ಹನಿಗಳು ಮುಂಗಾರು ಮಳೆ ಸಾಂಗ್ ನನ್ ಮಾಡ್ತೈತ್ ಪಪ್ಪ. ಲವ್ ಮಾಡ್ಬೇಕು ಅನ್ಸ್ತೈತ್ ಪಪ್ಪ. ಬರುತ್ತಪ್ಪ, ತಿನ್ನೋದ್ ನೀನು, ಹೇಳೋದ್ ನೀನು, ತೊಳೆಯೋದ್ ನಾನು. ಫೀಲಿಂಗ್ ಯಾಕೆ ಬರಲ್ಲ ನಿನ್ಗೆ? ಅಪ್ಪ ದೊಡ್ಡವ್ರು ಹೇಳಿದ್ದಾರೆ ತಿನ್ನೋದು ಹೇಳೋದೆಲ್ಲ ಲೆಕ್ಕಕ್ಕೆ ಆಗ್ಬಾರ್ದು ಅಂತ. ಹೌದಾ? ಯಾಕೆ ಪ್ಲೇಟ್ ಅಲ್ಲಿ ಇಟ್ಟಿದ್ಯಾ? ಅಪ್ಪ ಸಿಂಕಲ್ ತೊಳಿಯಕ್ಕೆ ನೀರ್ ಇರ್ಲಿಲ್ಲ. ಅದಕ್ಕೆ ಇಲ್ಲಿ ಕಮೋಡಲ್ಲಿ ನೋಡು ಹಿಂಗಾಗ್ದೆ ಹಿಂಗ್ ಮಾಡಿದ್ರೆ ನೋಡು ಹಿಂಗ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರುತ್ತೆ. ಪಪ್ಪ ಯಾಕೋ ವಾಮಿಟ್ ಮಾಡ್ಕೊಂಡ್ರಲ್ಲ, ಬೇಗ ತಗೊಂಡೋಗ್ಬೋಣಪ್ಪ. ಊಟ ತರ್ತೀನಿ ತಗೊಳ್ಳಿ ಸರ್. ಎಲ್ಲೋದ ಇವನು? ಏ ಪಪ್ಪ ಹಾ ಏ ಮಗ ಬಿರಿಯಾನಿ ತುಂಬಾ ಸಖತ್ತಾಗಿ ಮಾಡವ್ರೆ. ಇಲ್ಲಪ್ಪ ನಾನು ಇವತ್ತು ಉಪವಾಸ. ಬರ್ದಿರ್ಬೇಕು ಎಲ್ಲದಕ್ಕೂ. ತಿನ್ನಿ ಚೆನ್ನಾಗಿ ತಿನ್ನಿ. ರಾವ್ಕಾಲ ಬರ್ತದೆ, ಬಂದ್ರೋ ಬೇಗ ಹೋಗೋಣ. ಸ್ನಾನನೇ ಮಾಡಲ್ಲ. ಹಾ ರೀ ಟೈಮ್ ಆಯ್ತು, ಹೋಗಿ ಬರೋದಾ? ಹಾ ಬಾಯ್. ಅಮ್ಮ ಏನಾಯ್ತು ಪಕ್ಷಿತಾ? ಯಾಕೋ ಎದೆ ನೋಡ್ತಿದೆ ರೀ, ಸತ್ತೋಗ್ತೀನಿ ಅನ್ಸ್ತಿದೆ. ಏನು ಆಗಲ್ಲ, ಏ ಆಂಬುಲೆನ್ಸ್ ಫೋನ್ ಮಾಡ್ರೋ. ಪರವಾಗಿಲ್ಲ, ನೀವು ತಾಯ್ನಾಡ್ಗೆ ಹೋಗ್ಬೇಡಿ. ಬಂದ್ಮೇಲೆ ಇವ್ರನ್ನ ಚೆನ್ನಾಗಿ ಓದಿಸಿ, ನಿಮ್ ತರ ಅಪ್ರಯೋಜಕ ಮಾಡ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಅವನನ್ನ ಓದಿಸಿ ದೊಡ್ಡ ಮಾಡ್ರಿ. ಮಾಡೋದೀಗ ಪ್ಲಾನ್ ಸಕ್ಸಸ್ ರೀ. ಗ್ಯಾಸ್ಟ್ರಿಕ್ ಅನ್ಸುತ್ತೆ, ನೀವು ಹೋಗಿ ಬನ್ನಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಲೋ ಬಂದ್ರ ಹೋಗೋಣ, ಟೈಮ್ ಆಯ್ತು. ಇನ್ನೆಲ್ಲ ಹೋಗೋದು? ಫ್ಲೈಟ್ ಟೇಕ್ ಆಫ್ ಆಗಿ 1 hour ಆಯ್ತು. ಹೋದ್ರೂ ಕಡ್ಲೆಕಾಯಿ ಮಾರ್ಬೇಕಷ್ಟೇ ಎಲ್ಲಾರು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರು, ತಾಯ್ನಾಡ್ಗೆ ಟ್ರಿಪ್ ಯಾಕೆ ಹೋಗ್ತಾರೆ ಅಂತ ನಮಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಟ್ರಿಪ್ ಕಳ್ಸಲ್ಲ. ಅಯ್ಯೋ ಗೊತ್ತಾಗೋಯ್ತಾ? ಹೌದು, ಮಕ್ಕಳಾದ್ಮೇಲೆ ಹೆಂಡತಿದಿರ್ಗೆ ಬ್ಯೂಟಿ ಕಮ್ಮಿ ಆಗುತ್ತೆ ಅಂತ ಗಂಡಸರು ಬೇರೆ ಅಫೇರ್ ಇಟ್ಕೋತಾರಂತೆ. ನೀವು ಹಂಗೇನಾ? ಹೇಳ್ಬೇಕು, ನೀನೇ ಹೇಳ್ಬೇಕು. ಇದಕ್ಕೇನ್ ಕಡಿಮೆ ಇಲ್ಲ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಆಮೇಲೆ ಕಾಲ್ ಮಾಡ್ತೀನಿ, ನನ್ನ ಹೆಂಡತಿ ಬಂದು. ಯಾರ್ರೀ ಅದು? ನನ್ನ ಹೆಂಡತಿ ಬಂದ್ಲು ಅಂತ ಕಾಲ್ ಕಟ್ ಮಾಡ್ತಿದ್ದೀರಾ? ನನ್ನ ಫ್ರೆಂಡು. ನನ್ನ ಕೈಲೂ ಆಗ್ತಾ ಇಲ್ಲ. ನಂಗೂ ಕೂಡ. ಬೇಗ ಬನ್ನಿ, ನಾಳೆ ಬಂದು ಅಲ್ಲೇ ಮೀಟ್ ಆಗ್ತೀನಿ. ಪಕ್ಕಾ? ಪಕ್ಕಾ. ಪಾಸ್ವರ್ಡ್ ಓಪನ್ ಆಗ್ತಿಲ್ವಾ? ಅಕಾರ್ಡಿಂಗ್ ಟು ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಆರ್ಟಿಕಲ್ 122 ಪ್ರಕಾರ ಗಂಡನ್ ಪರ್ಮಿಷನ್ ಇಲ್ಲದೆ ಫೋನ್ ಚೆಕ್ ಮಾಡಿದ್ರೆ 6 ತಿಂಗಳು ಜೈಲು, 1 ಲಕ್ಷ ಫೈನು. ಜೈಲಾ? ಪಾಪ ಅಂತ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹಿಂಗ್ ಮಾಡಿದ್ರೆ ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಖಬರ್ದಾರ್. ನನಗೆ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ, ಇನ್ನೊಬ್ರು ಕೀರ್ತಿಗ್ ಮೋಸ ಮಾಡ್ಬೇಡ ಕಣೋ. ಸುನಿಲ್ ಅವ್ರ ಫ್ರೆಂಡ್ ಅಷ್ಟೇ. ಅಪ್ಪ ಅವ್ನು ನನ್ಗೂ ಮೋಸ ಮಾಡ್ತಿದ್ದಾನೆ. ಅಯ್ಯೋ ಶಿವನೇ, ನನ್ ಗಂಡ ಬೇರೆ ಹುಡುಗಿನ ಲವ್ ಮಾಡ್ತಿದ್ದಾನೆ. ಇಸ್ ಚೀಟೆಡ್ ಮೀ. ನಾನು ಡೈವರ್ಸ್ ತಗೋತೀನಿ. ಹೌದೇನಮ್ಮ? ಹಾಗಾದ್ರೆ ಈ ಪ್ರಾಪರ್ಟಿಲಿ ಅರ್ಧ ತಿಂಗಳಿಗೆ 1 ಲಕ್ಷ ಮೇಂಟೆನೆನ್ಸ್ ಕೇಳಮ್ಮ. ಯಾಕೆಂದ್ರೆ ಈ ನಿನ್ ಬ್ಯೂಟಿ ಪಾರ್ಲರ್ ಖರ್ಚಿಗೆ, ಈ ನಿನ್ ಬಟ್ಟೆ ಖರ್ಚಿಗೆ ಈ ಬಡಪಾಯಿಂದ ಕೊಡಕ್ ಆಗಲ್ಲಮ್ಮ, ಆಗಲ್ಲ. ಸರಿ ಅಪ್ಪ. ಅಣ್ಣ ನೀನ್ ಬಿಡೋಣ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯಾ. ಅದಕ್ಕೆ ಡಿವೋರ್ಸ್ಗೆ ಅಪ್ಲೈ ಮಾಡ್ದಾ? ಹೌದು.
ಅಣ್ಣ ಇವನ್ ಜೊತೆ ನನಗೆ ಬದುಕಕ್ಕಾಗಲ್ಲ. ಫಸ್ಟ್ ನನಗೆ ಡೈವರ್ಸ್ ಕೊಡಿಸಿ. ರೀಸನ್ ಎಲ್ಲ ಹೇಳಕ್ಕಾಗಲ್ಲ. ಆಯ್ತು, ಡೈವರ್ಸ್ ಕೊಡಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಬೆಸ್ಟ್ ಮೂಮೆಂಟ್ಸ್ ಆಫ್ ಲೈಫ್ನ ರೀಕ್ರಿಯೇಟ್ ಮಾಡಿ, ಆದರೂ ಆಗಿಲ್ಲ ಅಂದರೆ ಅವಾಗ ಡೈವರ್ಸ್ ಕೊಡಿಸ್ತೀನಿ. ಅಲ್ಲಿ ನೋಡು ಮಚ್ಚ, ಲವ್ ಬರ್ಡ್ಸ್ ಕಚ್ಚಾಡ್ತಾ ಇದ್ದಾರೆ. ಹ್ಞೂ ಮಚ್ಚ, ಸೂಪರ್ ಫಿಗರು. ಸಕ್ಕತ್ತಾಗಿ ಹೇಳಲ್ಲ. ಫೋಟೋ ತೆಗಿಯೋ. ಆಯ್ತಣ್ಣ. ಮೂರು ಜನ ಇದ್ದಾರೆ, ಬಾರಿಸ್ಬಿಡ್ತಾರೆ. ನೋಡು ಮಗ, ಫೋಟೋ ಸಕ್ಕತ್ತಾಗಿ ಕಾಣಿಸ್ತಿದ್ದಾಳಲ್ಲ. ಏಯ್, ಯಾಕ್ರೋ ಫೋಟೋ ತೆಗಿತಾ ಇದ್ದೀರಾ? ತೆಗ್ದೆ. ಏನು ಇವಾಗ? ಏನ್ ಮಾಡ್ಕೊಂತೀಯ? ನಾನು ಯಾರು ಗೊತ್ತಾ? ಗೊತ್ತಿಲ್ಲ. CBI ಆಫೀಸರ್ಸು. CBI? ಇಲ್ಲಿ ಯಾರೋ ಹುಡುಗಿನ ಚೆನ್ನಾಗಿ ರೇಗಿಸ್ತಾ ಇದಾರೆ ಅಂತ ತಿಳ್ಕೊಂಡು ಅವ್ನ ಒಳಗಡೆ ತಳ್ಳಕ್ ಬಂದಿದೀವಿ ನಾವು. ನೀವೇನಾ ಅದು? ಊತಾಕ್ಬಿಡ್ತೀನಿ. ಅಲ್ಲ ರಕ್ಷಿತಾ, ನೀನ್ ನನ್ನ ನಂಬಿದ್ದು ಇಷ್ಟೇನಾ? ನೀವೇ ನನ್ನ ಭವಿಷ್ಯ, ನೀವೇ ನನ್ನ ಖುಷಿ ಅಂತ ಕತ್ತೆ ತರ ಕಷ್ಟಪಡ್ತಾ ಇದ್ರೆ ನೀನ್ ನೋಡಿದ್ರೆ ಹಿಂಗ್ ಮಾಡ್ತಾ ಇದೀಯಾ? ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಕೊಟ್ರೆ ಗಂಡ ಗೊರ್ಕೆ ಹೊಡೆದಂತ ಡೈವರ್ಸು, ಗಂಡನ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಡೈವರ್ಸು, ಗಂಡ ಪಕ್ಕದ ಮನೆ ಅವಳ ಜೊತೆ ಮಾತಾಡದಂತ ಡೈವರ್ಸು, ಸಣ್ಣ ಸಣ್ಣ ರೀಸನ್ಸ್ಗೆಲ್ಲ ಡೈವರ್ಸ್ ತಗೊಂತಾ ಇದ್ರೆ ಇಂಡಿಯಾ ಡೈವರ್ಸ್ ರೇಟ್ ಅಲ್ಲಿ ಲಾಸ್ಟ್ ಅಲ್ಲಿ ಇರೋದು ಫಸ್ಟ್ ಬಂದ್ಬಿಡುತ್ತೆ. ನಿಜ ಹೇಳು ರಕ್ಷಿತಾ, ನಾನ್ ನಿನ್ ಪ್ರೀತಿ ಮಾಡಿಲ್ವಾ? ಪರವಶನಾದೆನು ನಿನ್ನ ಪ್ರೀತಿಗೆ, ಪ್ರಶ್ನೆಯು ಏತಕ್ಕೆ ನಮ್ಮ ಪ್ರೇಮಕ್ಕೆ. ಸಾರಿ ರೀ, ತಪ್ಪು ಮಾಡಿಬಿಟ್ಟೆ. ನಂಗೆ ಡೈವರ್ಸ್ ಬೇಡ, ನೀವೇ ಬೇಕು ಪ್ಲೀಸ್. ಏನ್ ಪಾಪ ಯಾವುದೋ ಹೊಸ ಮಮ್ಮಿನ ಪಟಾಯಿಸ್ಬಿಟ್ಟಿದ್ಯಾ? ಕಿಲ್ಲಾಡಿ ಬಿಡ್ ನೀನು. ಅಯ್ಯೋ ನನ್ನ ಮಗನೇ, ಸಂತೂರ್ ಮಮ್ಮಿ ಕಣ. ಅಲ್ಲ ರೀ, ನೀವು ದಿನ ಫೋನಲ್ಲಿ ಅಷ್ಟೊತ್ತು ಮಾತಾಡ್ತಿದ್ರಲ್ಲ, ಯಾರದು? ಅದು ಯಾರಂದ್ರೆ, ಈಗ ನಂಗೆ ಲೋನ್ ಬೇಕು ಮೇಡಮ್. ಓಕೆ ಸರ್, ಈ ಲಿಸ್ಟಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ಟ್ರೈ ಮಾಡ್ತೀವಿ. ಮೇಡಮ್, ಟ್ರೈ ಮಾಡೋದಲ್ಲ, ಮಾಡಲೇಬೇಕು. ಫ್ಯಾಮಿಲಿ ಪ್ರಾಬ್ಲಮ್ ಇರಬೇಕು. ಪರ್ಪಸ್ ಆಫ್ ಲೋನ್ ಏನ್ ಸರ್? ಮೇಡಮ್, ತಾಯ್ನಾಡ್ ಟ್ರಿಪ್ ಹೋಗ್ತಾ ಇದೀವಿ. ತಾಯ್ನಾಡ? ಮೇಡಮ್, ಥಾಯ್ಲ್ಯಾಂಡು, ಬ್ಯಾಂಕಾಕ್. ಮೇಡಮ್, ನೀವು ಲೋನ್ ಕೊಡೋವರೆಗೂ ನಾನು ನಿಮ್ಗೆ ಕಾಲ್ ಮಾಡ್ತಾನೆ ಇರ್ತೀನಿ ಮೇಡಮ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆಲ್. ಮದ್ವೆ ಅನ್ನೋದು ನರಕದಲ್ಲಿ ನಿಶ್ಚಯ ಆಗಿರುತ್ತೆ. ಯಾವ ಗಂಡ ಎಷ್ಟು ಪಾಪ ಮಾಡಿರ್ತಾರೋ ಅಂಥವ್ರಿಗೆ ಅಷ್ಟೇ ಕಾಟ ಕೊಡುವಂತ ಹೆಂಡತಿ ಸಿಗ್ತಾಳೆ. ಅಂತ ಗಂಡ ಹೆಂಡತಿನ ಒಂದು ಮಾಡಿ ಮುಕ್ತಿ ಕೊಡಿಸೋದೇ ನನ್ನ ಮೂಲ ಉದ್ದೇಶ. ನನ್ನ ಹೆಸರು ಸಂಗೀತ. ನಾನು ಬಂದ ಮೇಲೆ ನಿಮ್ಮ ಸಮಸ್ಯೆ ಬಗೆಹರಿಯೋದು ನಿಶ್ಚಿತ, ಖಂಡಿತ ನಿಶ್ಚಿತ. ಬನ್ನಿ ನೋಡಿ ಈ ಕಾರ್ಯಕ್ರಮ ಉಚಿತ ಉಚಿತ ಉಚಿತ. ಸರ್, ನನ್ನ ಹೆಸರು ಸತ್ಯ ಅಂತ. ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರ? ಆಯ್ತು, ನನ್ನ ಹೆಸರು ಸತ್ಯ ಹರಿಶ್ಚಂದ್ರ ಅಂತ. ITL ಕೆಲಸ ಮಾಡ್ತಿದ್ದೀನಿ ಸರ್. ಹೆಸರು ಮಾತ್ರ ಸತ್ಯ, ಹೇಳೋದೆಲ್ಲ ಸುಳ್ಳು, ಮಾಡೋದೆಲ್ಲ ಅಧರ್ಮ ಅನಾಚಾರ, ವಾಮಾಚಾರ, ಶತ್ರುನಾಶ ಎಲ್ಲ ಹೇಳ್ಬೇಡ. ನಿಮ್ಮ ಹೆಸರೇನು? ಸಾವಿತ್ರಿ. ಸರ್, ಅವಳು ಹೆಸರಿಗೆ ಮಾತ್ರ ಸಾವಿತ್ರಿ ಸರ್. ಆ ಸಾವಿತ್ರಿ ಗಂಡನ ಯಮ್ನತ್ರ ಕಾಪಾಡ್ಕೊಂಡ್ರೆ ಈ ಸಾವಿತ್ರಿ ಗಂಡನ ಯಮ್ನತ್ರ ಕಳ್ಸೋದಕ್ಕೆ ಕಾಯ್ತಾ ಇರ್ತಾಳೆ ಸರ್. ಸೇಮ್ ನನ್ನ ಹೆಂಡತಿ ತರ. ಸರ್, ನನ್ನ ಹೆಸರು ದೊಣೆ ನಾಯ್ಕ ಅಂತ. ಏರಿಯಾ ನೀರು ನನ್ನ ಮಾತು ಕೇಳರಿಬೇಕು ಅಂತ ನಮ್ಮಪ್ಪ ಇಟ್ಟರು ಹೆಸರು. ಮತ್ತೆ ಊರಲ್ಲಿ ನಾನೇ ಬಿಡ ಸರ್ ನೀರು ಪಂಪ್ ಸೆಟ್ ಅಲ್ಲಿ. ಇವಳು ನನ್ನ ಹೆಂಡತಿ ಮಾನಸ ಅಂತ ಎಮ್ಮೆ ಕೈತಾಳೆ. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಗೌತಮಿ ಅಂತ, ಫುಲ್ ಪಾಸಿಟಿವ್. ಇವರು ನಮ್ಮ ಯಜಮಾನ್ರು ಸುರೇಶ್ ಅಂತ, ಗೋಲ್ಡ್ ಅಲ್ಲ ನಾಯಿ ಕಾಯ್ತಾರೆ. ನಿಮ್ ಸಮಸ್ಯೆ ಹೇಳಿ. ಸರ್, ನಮ್ಮ ಮದುವೆಗಂತ ಒಂದು ಸೈಡ್ ಗಿಫ್ಟ್ ಕೊಟ್ರು. ಅದ್ರಲ್ಲಿ ಮನೆ ಮಕ್ಕಳು ಮಾಡ್ಕೊಂಡು ಆರಾಮಾಗಿರಿ ಅಂತ ಹೇಳಿದ್ರು. ನಾನು ನಂಬಿಟ್ಟು ಕೂಡಿಟ್ಟು ದುಡ್ಡು ಮತ್ತೆ ಜಮೀನು ಮಾಡಿದ ದುಡ್ಡು ತಗೊಂಬಂದು ಮನೆ ಕಟ್ಟಿದ್ರು ಸರ್. ಗೃಹ ಪ್ರವೇಶಕ್ಕಂತ ಬಂದವರು ಸರ್. 2 ವರ್ಷ ಆಯ್ತು ಸರ್, ಇನ್ನೂ ನಮ್ಮ ಮನೇಲಿ ಇದ್ದಾರೆ ಸರ್ ಇವರು. ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮ ಬರಲ್ಲ ಅಂತಂದ್ರು. ಈ ಕೊಂಪೆಲ್ ನಾವಿಬ್ಬರೇ ಇರ್ಬೇಕು ಅಂತ ನಾನೇ ಕೇಳ್ಕೊಂಡೆ ಇರೋದಕ್ಕೆ. ಸರ್, ಇರ್ಲಿ ಸರ್, ನೋ ಪ್ರಾಬ್ಲಮ್. ಆದ್ರೆ ಸರ್, ಇವ್ರು ತಿನ್ನೋ ರೇಷನ್ ಅಕ್ಕಿಯಲ್ಲಿ 10 ಜನ ಸಂಸಾರ ನಡೆಸಬಹುದು ಸರ್. ಆ ತರ ತಿಂತಾರೆ ಸರ್ ಇವರು. ಇವ್ರಿಗೆ ಸ್ಟಾರ್ ಹೋಟ್ಲೇ ಬೇಕು, 5 ಸ್ಟಾರ್ ಹೋಟ್ಲೇ ಬೇಕು ಸರ್. ಎಸ್ಪೆಷಲಿ ಇವ್ರಿಗೆ ಮಟನ್ನೇ ಬೇಕು, ಚಿಕನ್ ಲಿವರೇ ಬೇಕು. ಚಿಕನ್ ಲಿವರ್ ತಂದಿಲ್ಲ ಅಂದ್ರೆ ಅವತ್ತು ಅಡಿಗೆನೇ ಮಾಡಲ್ಲ ಸರ್ ಇವರು. ಸ್ಟಾಪ್ ಸರ್, ಅದು ನನಗೋಸ್ಕರ. ಲವ್ ಫೇಲ್ಯೂರ್ ಆಗಿ ಕುಡ್ದು ಲಿವರ್ ಫೇಲ್ಯೂರ್ ಆಗಿದೆ. ಲಿವರ್ ಫ್ರೈ ತಿಂದ್ರೆ ಮತ್ತೆ ಲಿವರ್ ಬರುತ್ತೆ ಅಂತ ನಮ್ಮಮ್ಮ ಲಿವರ್ ಫ್ರೈ ಮಾಡ್ಕೊಡ್ತಿದ್ದಾರೆ. ಸರ್, ಇವ್ರು ಕೊಟ್ಟಿರೋ ಲಿಸ್ಟಲ್ಲಿ ಇರೋ ಸಾಮಾನು ತಂದಿಲ್ಲ ಅಂದ್ರೆ ಅವತ್ತು ಮನೇಲಿ ಇರೋ ಸಾಮಾನೆಲ್ಲ ಹೊಡೆದಾಕ್ತಾರೆ ಸರ್ ಇವರು. ಆಮೇಲೆ ಮೇನ್ ಪ್ರಾಬ್ಲಮ್ ಸರ್,
ನನ್ನ ಹೆಂಡತಿನ ನಾನು ರೂಮ್ಗೆ ಕಳ್ಸಲ್ಲ ಸರ್ ಇವರು. ಅಯ್ಯೋ ರಾಮ, ಏನಮ್ಮ ನಿನ್ ಗಂಡ. ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಸರ್ ನನಗೆ, ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಇವರು. ಸರ್ ಈ ವಯಸ್ಸಲ್ಲಿ ಅಮ್ಮನ್ ಬ್ಯೂಟಿ ಪಾರ್ಲರ್ ಬೇಕಾ ಸರ್? ತುಂಬಾ ಕ್ಯೂಟ್ ಆಗಿದ್ದಾರೆ, ಬೇಕು ಅನ್ಸುತ್ತೆ. ಸರ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿಂದ ಸ್ಕ್ಯಾನರ್ ಕಳಿಸ್ತಾರೆ ಸರ್. ಮೊನ್ನೆ ನಮ್ಮ ಮಾವನ್ಗೆ ಕುಡಿಯೋದಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಸರ್ ಮನೆಗೆ ತಂದಿರೋ ಹೊಸ ಟಿವಿ ಹೊಡೆದಾಕಿದ್ದಾರೆ ಸರ್. ಸುಳ್ಳು ಯುವರ್ ಆನರ್. ಯಾರು ಹೊಡೆದಾಕಿದಾರೋ ಅವ್ರಿಗೆ ಪೈಲ್ಸ್ ಬರ್ಲಿ. ಇನ್ನ 8 ತಿಂಗಳು EMI ಪೆಂಡಿಂಗ್ ಇದೆ ಸರ್. ಅದಕ್ಕೆ ಸರ್ ರಾತ್ರಿ ಹೊತ್ತಾದ್ರೆ ಇವರೆಲ್ಲ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಕಾಯಿಲೆ ಬಂದಿರೋ ಪೇಷಂಟ್ ಆಗ್ಬಿಡ್ತಾರೆ ಸರ್. ಒಬ್ಬೊಬ್ರು ಒಂದೊಂದು ಸೈಕೋಗಳ ತರ ಆಡ್ತಾರೆ ಸರ್. ಇವ್ರು ಕೊಡೋ ಟೆನ್ಷನ್ಗೆ, ಟಾರ್ಚರ್ಗೆ ಮೈಂಡ್ ಇರಿಟೇಷನ್ ಆಗಿ, ವೈಬ್ರೇಷನ್ ಆಗಿ ಡಿಪ್ರೆಷನ್ಗೆ ಹೋಗಿ ಡಾಕ್ಟರ್ ಹತ್ರ ಸಜೆಷನ್ ಕೇಳಕ್ ಹೋದ್ರೆ ಡಾಕ್ಟರ್ ನನ್ ಬಾಡಿ ಎಲ್ಲಾ ಚೆಕಪ್ ಮಾಡಿ ನಿನ್ಗೆ ಹಾರ್ಟ್ ಅಟ್ಯಾಕ್ ಇಲ್ಲ ಅಂದ್ರೆ ಬ್ರೈನ್ ಶಾಕ್ ಬಂದು ಜಲ್ದಿ ಸತ್ತೋಗ್ತಿ ಅಂತ ಹೇಳ್ತಾರೆ ಸರ್. ನಾನು ಸತ್ತೋದ್ರೆ ಒಂದ್ ವೇಳೆ ನಮ್ಮ ಅಪ್ಪ ಅಮ್ಮಗೆ ಯಾರಾಗ್ತಾರೆ ಸರ್? ಸರ್ ಅಕ್ಕಿಲ್ ಕಲ್ ಸಿಕ್ದಂಗೆ ಇವಳು ಸಿಕ್ಬಿಟ್ಟಿದ್ದಾಳೆ ಸರ್ ನನ್ ಮಗನಿಗೆ. ಅಗಿಯೋಕ್ಕೂ ಆಗ್ದೆ ಉಗಿಯೋಕ್ಕೂ ಆಗ್ದೆ, ಉಗಿದ್ರು ಎಲ್ಲುಗಿಬೇಕು ಅಂತ ಗೊತ್ತಾಗ್ದೆ ನನ್ನ ಮಗ ಯೋಚನೆ ಮಾಡಿ 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 ಸ್ವರ್ಗೆ ಸುಣ್ಣ ಆಗ್ಬಿಟ್ಟವನೆ ಸರ್. ಏ ಅಮ್ಮಣಿ, PGಲಿ ಇರ್ಬೇಕಾದ್ರೆ ನಿನ್ ಮಗ ಗುಬಚ್ಚಿ ತರ ಇದ್ದ. ಇವಾಗ ನಮ್ಮ ಅಮ್ಮಂದು ನಂದು ಕೈ ರುಚಿ ತಿನ್ಬಿಟ್ಟು ಗೇಂಡಾ ಮೃಗ ತರ ಆಗಿದ್ದಾನೆ. ಏ ಅಮ್ಮಿಕೊಂಡ್ ಕೂತ್ಕಳೆ. ಏ ಜಾಸ್ತಿ ಮಾತಾಡ್ಬೇಡ. ಏಯ್ ಸುಮ್ಕೆ ಕೂತ್ಕೊಳ್ಳ. ಓ ಏನೋ ಅಂತ ಮಾಡ್ತಾಳೆ. ಕುಟುಂಬ ದೊಡ್ಡದು. ಆರಾಮಾಗಿರಿ, ಕಿತ್ತಾಡ್ಬೇಡಿ, ಕೂಲ್. ನಮ್ಮ ಪೇರೆಂಟ್ಸ್ ಇರೋದು ಊರಲ್ಲಿ ಸರ್. ವರ್ಷಕ್ಕೆ 2 ಸತಿ ಇಲ್ಲ 3 ಸತಿ ಬರ್ತಾರೆ ಸರ್. ಅದನ್ನು ಬೇಡ ಅಂತಾಳೆ ಸರ್ ಇವಳು. ಬೇಡ ಅಂತ ಇವಳು ಬಾಯಿ ಹುಳ ಬೀಳ. ನಾವ್ ಹೇಳೇ ಇಲ್ಲ ಯುವರ್ ಆನರ್. ನಂಗೆ OCD ಇದೆ. OCD ಇದ್ದಾಗ ಮೈಂಡ್ ನಲ್ಲಿ ಡೋಪಮೈನ್ ರಿಲೀಸ್ ಆಗಲ್ಲ. ಡೋಪಮೈನ್ ಅಂದ್ರೆ ಹ್ಯಾಪಿ ಹಾರ್ಮೋನ್ಸ್. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕು ಅಂತಂದ್ರೆ ನಮ್ ಸುತ್ತಮುತ್ತಲಿನ ಪರಿಸರ ಕ್ಲೀನ್ ಆಗಿರ್ಬೇಕು. ಇಲ್ಲಾಂದ್ರೆ ನಂಗೆ ವಾಮಿಟ್ ಬರುತ್ತೆ, ಜ್ವರ ಬರುತ್ತೆ. 3 ಸಲನೂ ಇವ್ರ ಅಪ್ಪ ಅಮ್ಮ ಬಂದಾಗ ಒಂದೊಂದು ವಾರ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀನಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ವಿದ್ಯಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಿನ್ಗೇನ್ ಬಂದಿರೋದು ಒತ್ತು ಅಂತೀನಿ. ಯಾವಾಗ್ಲೂ ತಿಂದಾಗ ಈಗ್ಲೂ ತಿನ್ನಕೋಯ್ತೀಯ. ಮಗ ನೋಡಿದ್ರೆ ಎದ್ರುಕೊಳ್ಳಲ್ವೇ? ನೆಟ್ ಊಟ ಮಾಡ. ಇದ್ರ ರುಚಿ ಮಗಿಗೇನೋ ಗೊತ್ತು. ತಾಳಮ್ಮ ನೀನು ಊಟ ಮಾಡು. ಅಯ್ಯ ಥೂ, ನಿನ್ ಮಕ ಮುಚ್ಚ. ಈಗ ನೋಡ್ ಮಗಿಗೆ ಏನಾಯ್ತು ಅಂತ. ಹೊಟ್ಟೆ ಯಾಕೋ ಸಾನೆ ಕೆಟ್ಟೋಗ್ಬಿಟ್ಟೈತಪ್ಪ. ಅಯ್ಯೋ ಏನಾಯ್ತವ? ಅಯ್ಯೋ ಎಷ್ಟೊಂದು ರಕ್ತ ಬರ್ತೈತೆ. ಏನಮ್ಮ ನೀನು ಕ್ಯಾರೆಟ್ ಹೆಚ್ಚೋದ್ರೆ ಕೈಯ ಹೆಚ್ಕೊಂಡ್ಬಿಟ್ಟಿದ್ಯಲ್ಲ. ಯೋ ಇಲ್ಲಿ ಕಿರ್ಸ್ಕಂತ ಕೂತಿದ್ದೀನಿ, ಸುಮ್ಕೆ ಕೂತಿದ್ಯಲ್ಲ. ಮಗ ಕೈ ಹೆಚ್ಕೊಂಡ್ಬಿಟ್ಟಿದ್ದು, ಹೋಗ ಔಷಧಿ ತಗಮ್ಮ. ನೋಡವ, ಊರ್ನಾಗ ಯಾರಿಗಾದ್ರೂ ನಾಯಿ ಕಚ್ಚಿದ್ರೆ ನಿಮ್ ಮಾವನೇ ಔಷಧಿ ಕೊಡೋದು. ಬಿರ್ನೆ ವಾಸನೆ ಆಗ್ಬಿಡ್ತದೆ. ಬೆಳ್ಳದ್ದು ಹುಷಾರಮ್ಮ. ಏನೋ ಕಾಣೆ. ಇನ್ನೊಸಿ ಹೆಂಗೈತವ? ಉರಿಯೆಲ್ಲ ಕಮ್ಮಿ ಆಯ್ತಾ? ಹಂಗೆ ಇಡ್ಕ, ಅಲ್ಲೇ ಇಡ್ಕ. ಹಿಂಗೆ ಇಟ್ಕೊಳವ. ಏನ್ ಮಾವ ಇದು? ಮೂತ್ರ ಔಷಧಿ ಕಣವ. ಔಷಧಿ ಅಂದ್ರೆ ಮೂತ್ರ, ನನ್ ಮೂತ್ರದ ಔಷಧಿ ಕಣವ. ಏನಾಯ್ತವ ಸಾವಿತ್ರಿ? ಯುವರ್ ಆನರ್, ಅದ್ ನಮ್ಮ ಅಪ್ಪನ ಫೇವ್ರೆಟ್ ಗ್ಲಾಸ್. ಆ ಗ್ಲಾಸ್ ಬಿಟ್ರೆ ಬೇರೆ ಗ್ಲಾಸ್ ಅಲ್ಲಿ ನಮ್ಮಪ್ಪ ಕುಡಿಯೋದೇ ಇಲ್ಲ. ಅದ್ರಲ್ಲಿ ಇದ್ದಿದ್ ಮೂತ್ರ ಔಷಧಿನ ಅವರು ಕಷಾಯ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಕುಡ್ದ್ಬಿಟ್ರು. ಹೇಳಿದ್ರೆ ಬೇಜಾರಾಗ್ತಾರೆ ಅಂತ ಹೇಳಿಲ್ಲ. ಸಾರಿ ಪಪ್ಪ. ಹೇಳ್ಬೇಕಿತ್ತು. ನಾಯಿ ಕಚ್ಚಿದ್ರೆ ಯಾವ ಔಷಧಿ ಕೊಡ್ತೀರಾ? ಏನಿಲ್ಲ ಸರ್, ಒಂದ್ ಗ್ಲಾಸ್ ಅಲ್ಲಿ ಸ್ವಲ್ಪ ಜೇನುತುಪ್ಪ, ಇಷ್ಟೇ ಇಷ್ಟು ಬಿಸ್ಕಿ, ಸ್ವಲ್ಪ ಬ್ರಾಂದಿ, ಒಂದಿಷ್ಟು ಹರಳೆಣ್ಣೆ, ಸುಣ್ಣ, ಗಂಜಲ ಹಾಕಿ ಕಲ್ಸಿ ಎಷ್ಟ್ ಸರಿ ಕಲ್ಸಿ ಇಲ್ಲಿ ಕಲಿಸ್ತಾ ಇದೆ. ಬೇಗ ಮುಂದುವರ್ಸಪ್ಪ. ಆ ಗಾಯಕ್ಕೆ ಹಾಕಿದ್ರೆ ನೋವು ಡೈರ್ಕೊಂಡು ಹೋಗ್ಬಿಡ್ತದೆ ಸರ್. ಈ ಕಾಪಿ ರೈಟ್ ನ ಯಾರಿಗೂ ಕೊಡ್ಬೇಡಿ. ಯಾರಿಗೂ ಕೊಡಲ್ಲ. ಮುಂದೇನಾಯ್ತು? ಅಯ್ಯೋ ಮುಂದೆ ಇನ್ನೇನಾಗುತ್ತೆ ಸರ್? ನನ್ ಮಗಳಿಗೆ ಪಾಪ 750 ವಾಟ್ಸ್ ಕರೆಂಟ್ ಹೊಡೆದಂಗ ಆಗೋಯ್ತು. ಅಯ್ಯಪ್ಪ, ಹೊಟ್ಟೆಲ್ಲ ಕೆಟ್ಟೋಗ್ತದಲ್ಲ. ಈ ನನ್ ಮಗ ಔಷಧಿನೇ ಮಾಡ್ಕೊಡಲ್ಲ ಅಂತ ಸಾಯ್ತಾನೆ. ಅಯ್ಯಪ್ಪ, ಸಮಾಧಾನ ಆಯ್ತು.
ಸರ್ ನಮ್ಮಪ್ಪ ನಮ್ಮಮ್ಮ ಹಳ್ಳಿಯವರು ಒಪ್ಕೊಂತೀನಿ ಸರ್. ಆದ್ರೆ ನಮ್ಮ ಅತ್ತೆ ಮಾವ ನಮ್ಮ ಬಾಮ ಇದೆಲ್ಲ ಸಿಟಿ ಅವ್ರು ಸರ್. ಇವ್ರಂಗ್ ಟಾರ್ಚರ್ ಕೊಡ್ತಾರೆ ಗೊತ್ತಾ ಸರ್? ಅಳಿಯಂದ್ರೆ ಹೇಳಿ ಅತ್ತೆ. ನನಗೆ ಹೊಸ ಸೀರೆ ಕೊಡ್ಸಿ. ಹೋದ್ ತಿಂಗಳು ತಾನೆ ಕೊಡ್ಸಿದತ್ತೆ. ಅದೆಲ್ಲಿದೆ? ಚೆನ್ನಾಗಿಲ್ಲ, ಹರಿದೋಗಿದೆ. ಚೆನ್ನಾಗೇ ಇದೆಯಲ್ಲ ಅತ್ತೆ. ನೋಡಿ ಅತ್ತೆ ನನಗ್ ಬೇಡ ಇದು. ಏಯ್ ಬಾಯಿದೆಯಲ್ಲೋ ಬಾಯಲ್ಲಿ ನಗೋ. ಸರ್ ನಂಗೆ OCD ಇದೆ ಅಂತ ಗೊತ್ತಿದ್ರು ನಾಯಿನ ಕರ್ಕೊಂಡ್ಬಂದ್ ನನ್ ಗಾಡಿ ಮೇಲೆ ಸೂಸು ಮಾಡಿಸ್ತಾನೆ ಸರ್. ಸರ್ ನಾನೇನ್ ಮಾಡ್ಸಿಲ್ಲ ಸರ್, ಅದೇ ಮಾಡಿದ್ದು. ಯಾರ್ ಮಾಡಿಸ್ತಾರೋ ಅವ್ರ ಅಪ್ಪ ಅಮ್ಮ ಗೋಟಕ್ಕಂಗ್ಲಿ. ನಿಜ ಹೇಳೋ. ಸುಳ್ಳು ಹೇಳ್ತಿಲ್ಲ ತಾನೇ? ಅಮ್ಮ ಅವಳು ಸಾವಿತ್ರಿ ಅಷ್ಟೇ, ಸತಿ ಸಾವಿತ್ರಿ ಅಲ್ಲ, ಸುಮ್ನೆ ಇರಿ. ನೋಡಿ ಅಳಿಯಂದ್ರೆ ಸರಿಯಾಗಿ ಕೇಳಿಸ್ಕೊಂಬಿಡಿ ನಾನು ಹೇಳ್ತಾ ಇರೋದನ್ನ. ಈಗ ನಾವೇನ್ ಕೊಡ್ತೀವೋ ಅದನ್ನ ತಿನ್ಕೊಂಡು, ನಾವೇನ್ ಹೇಳ್ತೀವೋ ಅದನ್ನ ಕೇಳ್ಕೊಂಡು, ನಾವೇನೇನ್ ತರ್ಬೇಕು ಅಂತ ಲಿಸ್ಟ್ ಕೊಡ್ತೀವೋ ಅದನ್ನೆಲ್ಲ ತಂದ್ಕೊಟ್ಟು ನನ್ನ ಮಗಳ ಜೊತೆ ಇರಕ್ಕಾದ್ರೆ ಇರಿ, ಇಲ್ವಾ ಈಗ್ಲೇ ಡಿವೋರ್ಸ್ ಕೊಟ್ಬಿಡಿ. ಹೇಯ್ ಹೇಳಮೇಲೆ ನಾನು ಒಂದ್ಸರಿ ಕಮಿಟ್ ಆದ್ರೆ ನನ್ ಮಾತ್ ನಾನೇ ಕೇಳಲ್ಲ. ಸರಿ ಅಮ್ಮ, ನಾನ್ ಜಡ್ಜಿ ಅಮ್ಮ, ದಯವಿಟ್ಟು ಸ್ವಲ್ಪ ರೆಸ್ಪೆಕ್ಟ್ ಕೊಡಮ್ಮ. ಹಾ ಬಂದ್ಬಿಡಿ, ಕಷ್ಟಪಟ್ಟು ಮನೆ ಕಟ್ಟಿದ್ ನಾನು. ಅಳಿದೇವ್ರು ಇಷ್ಟ್ ಮಾತಾಡ್ತೀಯಲ್ಲಪ್ಪ ನೀನು. ಬಾವನ್ ಗರ್ಲ್ ಫ್ರೆಂಡ್ಗೆ ಬಾವ ಖರ್ಚು ಮಾಡೋಕೆ ನಿನ್ ಕೈಯಲ್ಲಿ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀನ್ ಯಾವ ಸೀಮೆ ಭಾವನಪ್ಪ? ಅಷ್ಟೋ ಇಷ್ಟೋ EMI ಮಾಡಿಸಿ ನನ್ನ ಮಗನಿಗೆ ಒಂದು 2 ವೀಲರ್ ಕೊಡಿಸೋ ಯೋಗ್ಯತೆ ಇದೆಯಾ ನಿನ್ಗೆ? ಏಯ್ ಸಾಕ್ ಸುಮ್ಕೆರೆ ಕಂಡಿವ್ನಿ. ನನ್ ಮಗ ಯಾಕೆ ನಿನ್ ಮಗನ ಕೊಡಿಸ್ಬೇಕು? ಅವನೇ ನಿಮ್ ಗುಟ್ಟವ್ನ ನಮ್ ಗುಟ್ಟವ್ನ? ಅಯ್ಯೋ ಏನಂದೆ ಬಾರ್ಕೋ ಬದ್ಮಾಶ್ ಬೆಂಡೆಕಾಯಿ ಬೋಂಡ ಮುಕ್ದವಳೆ. ಈ ಹರಿದೋಗಿರೋ ಕೆಟ್ಟ ಸೀರೆ ಹಾಕೊಂಡು ವಾಸನೆ ಹೊರಿತಾ ಇದ್ರು ಬೀದಿ ತುಂಬಾ ಒಲಾಡ್ಕೊಂಡ್ ನಡ್ದಾಡ್ತೀಯ. ಅಂತದ್ರಲ್ಲಿ ಸ್ನಾನ ಮಾಡ್ತೀಯೋ ಇಲ್ವೋ ನನಗ್ ಮಾತಾಡ್ತೀಯ ನೀನು? ಸಾ ಸುಮ್ಕೆರೆ ಕಂಡಿವ್ನಿ. ನನ್ ಬಗ್ಗೆ ಮಾತಾಡ್ತೀಯನೆ ನೀನು? ನಾನಾದ್ರೂ ವಾಸನೆ ಹೊಡಿಯೋ ಸೀರೆನ ನೀ ಎತ್ತಾಗ ದುಡ್ದಾಕೋತೀನಿ. ನಿಂತರ ಅವ್ರಿವ್ರ ಹತ್ರ ಅಯ್ಯೋ ಅಮ್ಮ ಅಕ್ಕ ತಮ್ಮಯ್ಯ ದಕ್ಕಯ್ಯ ಅಂತ ಭಿಕ್ಷೆ ಬೇಡ್ಕೊಂಡು ಎಲ್ಲರೂ ಒಡವೆಗಳನ್ನೆಲ್ಲ ಒಲಾಡ್ಸ್ಕೊಂಡ್ ನೆತಾಡ್ಕೊಂಡ್ ಓಡಾಡಲ್ಲ. ನಾಯಿ ಬಂದ ಕತ್ತಿಂದವಳೆ ನನಗೆ ಚಾನೆಲ್ 4 ಕಡೆ ಕಾಸು ಬಿದ್ದಿದ್ರು 4 ಗೆರೆ ಕಚ್ಕೊಂಡ್ ಶೋಕಿ ಮಾಡವಳೆ. ನನ್ಗೆ ಹೇಳ್ತೇನೆ ಏನ್ ಅನ್ಕೊಂಡ್ಬಿಟ್ಟಿದ್ದೇನೆ? ಏನು ಸರ್ ನನ್ನ ಫ್ರೆಂಡ್ಸ್ ಹಸ್ಬೆಂಡ್ಸ್ ಎಲ್ಲ ಅವ್ರನ್ನ ಟ್ರಿಪ್ ಕರ್ಕೊಂಡು ಹೋಗೋದೇನು, ಐ ಲವ್ ಮೈ ವೈಫ್ ಅಂತ ಸ್ಟೇಟಸ್ ಹಾಕೋದೇನು, ಅವ್ರ ಬಂಗಾರ ಕೊಡ್ಸಿ ಅದನ್ನ ನನಗ್ ತೋರ್ಸ್ಬಿಟ್ಟು ನನ್ ಹೊಟ್ಟೆ ಉರ್ಸೋದೇನು? ಈ ತಗೊಂಡ್ ನನ್ ಮಗಂಗೆ ಬಂಗಾರ ಅಲ್ಲ ಸರ್, ಒಂದ್ ಜೋಡಿ ಚಪ್ಲಿ ಕೊಡ್ಸೋ ಯೋಗ್ಯತೆನೂ ಇಲ್ಲ. ಚಪ್ಲಿ ಕೊಡ್ಸಕ್ಕಾಗಲ್ವನ್ರಿ ಅವ್ರಿಗೆ? ಸರ್ ಎಷ್ಟು ಚಪ್ಲಿಂದ ಕೊಡ್ಸೋ ಸರ್? ನೀವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಅಡ್ಡ ಬಂದ್ರೆ ಯಾವ್ದಾದ್ರು ಬೇಕಾಗ್ತೀರಾ ಸರ್? ಕೈಯಲ್ಲಿ ಸರ್. ಸರ್ ಅವಳು ಕಾಲಲ್ಲಿ ಆಗ್ತಾಳೆ ಸರ್. ಯುವರ್ ಆನರ್, ದೇವ್ರು ಹೆಣ್ಮಕ್ಳಿಗಂತಾನೆ ಡಿಫ್ರೆಂಟ್ ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಅದರಲ್ಲಿ ಇದು ಒಂದು. ಬ್ರೇಕ್ ನ ಕೈಯಲ್ಲಿ ಹಾಕೋದನ್ನ ಕಾಲಲ್ಲಿ ಹಾಕ್ತಿವಿ. ಯಾಕೆ ಹೇಳಿ? ಕಾಲಿಗೆ ವರ್ಕೌಟ್ ಆಗ್ಲಿ ಅಂತ. ಕರೆಕ್ಟ್ ಸರ್. ಸರ್ ನಾವು ಹೆಣ್ಮಕ್ಳು ಲೆಫ್ಟ್ ಗೆ ಇಂಡಿಕೇಟರ್ ಹಾಕಿ ರೈಟ್ ಗೆ ಯಾಕೆ ಹೋಗ್ತೀವಿ ಗೊತ್ತಾ? ಗೊತ್ತಿಲ್ಲ. ನಾವು ಗಾಡಿಲಿ ಹಿಂದೆ ಕೂತಿರ್ತೀವಿ, ನಮ್ಮನ್ನ ಹಿಂದೆ ನೋಡಿ ನಮ್ ಸೊಂಟ ನೋಡಿ ಸೊಂಟ ಕನ್ನ 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 ಅಂತ ನಮ್ಮನ್ನ ಫಾಲೋ ಮಾಡೋ ತುಕ್ಕಿಡಿದ ತುಕಾಲಿ ನನ್ ಮಕ್ಕಳಿಗೆಲ್ಲ ಕನ್ಫ್ಯೂಸ್ ಮಾಡಿಸಿ ಬೀಳ್ಸಿ ಆಕ್ಸಿಡೆಂಟ್ ಮಾಡ್ಕೋಣ ಅಂತ. ಹೆಣ್ಣು ಮಕ್ಕಳನ್ನ ಫಾಲೋ ಮಾಡ್ಕೊಂಡ್ ಬರೋ ಪ್ರತಿ ಖಜೂರ್ ನನ್ ಮಕ್ಳಿಗೆ ಕನ್ಫ್ಯೂಸ್ ಮಾಡೋದೆ. ಎಷ್ಟು ಜನ ಬೇಕಿದ್ರು ಬರ್ಲಿ, ಯುದ್ಧ ಬೇಕಿದ್ರು ಮಾಡೋಣ. ಹಣೆಲಿರೋ ಅರಿಶಿನ ಕುಂಕುಮನೆ ಬಾವುಟ ತರ ಮಾಡ್ಕೊಂಡಿದೀವಿ. ಎದುರು ನಿಂತ್ರೆ ಸುಮ್ಮನೆ ಬಿಡ್ತೀವ? ಎದೆ ಬಗ್ಯೋದೆ, ಕಟ 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 ಅಂತ ರಕ್ತ ಕುಡಿಯೋದೆ. ಮನಸ 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 ದೇವಯ್ಯನ ಮಿಟ್ಕೊಂಡ್ಬಿಡ್ತೇನೆ. ಅಪ್ಪ ಭಯ ಆಗ್ತಿದೆಪ್ಪ. ನೀರ್ ಕುಡಿ. ಸಾರ್ ನನ್ ಮಗ ಡಿಂಪಲ್ ಇರೋ ಧ್ರುವ ಸರ್ಜನ್ ತರ ಸರ್. ಏಯ್ ತೋರ್ಸ ನಿನ್ ಡಿಂಪಲ ನೋಡಿದ್ರಾ ಎಷ್ಟ್ ಸಂದಾಗೈತೆ ಅಂತ. ನಾನ್ ಹೇಳ್ದೆ ಸಾರ್, ಯಾವ್ದಾದ್ರು ಸೂಪರ್ ಆಗಿರೋ ಫಿಗರ್ ನ ಪಟಾಯಿಸ್ಕೊಂಡು ನಾವೇ ಮುಂದೆ ನಿಂತ್ ಮದ್ವೆ ಮಾಡ್ತೀವಿ ಅಂತ. ಈ ದಂಡನ್ ಮಗ ಕೇಳಲಿಲ್ಲ ಸರ್, ಇದ್ ಯಾವ್ದೋ ಪೆಡ ಮುತನ್ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವಳ ಮನೆ ಅಳೋಗ್ ಹೋಗ. ಮೊನ್ನೆ ಕುಡ್ದು ನಮ್ಮ ಅಪ್ಪಂಗೆ ಯಾವ ತರ ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಾ ಸರ್? ನಮ್ಮವ್ವ ಕುಡ್ದವ್ರೆಲ್ಲ ನರ್ಕಕ್ಕೆ ಹೋಗ್ತಾರಾ? ಹೌದು. ಮತ್ತೆ ಎಣ್ಣೆ ತಯಾರಿ ಮಾಡೋನು ಅವನು ನರ್ಕಕ್ಕೆ ಹೋಗ್ತಾನ? ಹೌದು. ಮತ್ತೆ ಬಾರಲ್ಲಿ ಎಣ್ಣೆ ಸಪ್ಲೈ ಮಾಡೋನು ಅವನು ಹೋಗ್ತಾನೆ. ಮತ್ತೆ ಬಾರಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಳಲ್ಲ ಡಯಾನ, ಅವಳು ನರಕಕ್ಕೆ ಹೋಗ್ತಾಳೆ. ಮತ್ತೆ ಬಾರ್ ಮುಂದೆ ಕಾಲ್ ಸೊಪ್ಪು ಕಬಾಬ್ ಮಾಡೋ ನಮ್ ವಿನಯ್ ಅವನು ನರ್ಕಕ್ಕೆ ಹೋಗ್ತಾನೆ. ಅವನು ಕೂಡ ನರಕಕ್ಕೆ ಹೋಗ್ತಾನೆ. ಬಾರ್ ಓನರು ನರ್ಕಕ್ಕೆ ಹೋಗಿ, ನಮ್ ವಿನಯ್ ನರ್ಕಕ್ಕೆ ಹೋಗಿ, ಡ್ಯಾನ್ಸ್ ಆಡೋ ಡಯಾನ ನರ್ಕಕ್ಕೆ ಹೋಗಿ, ನಿನ್ ಮಗಳು ಮಾತ್ರ ಸರ್ಕಕ್ಕೆ ಹೋಗ್ತಾಳೆ ಅಂತ ಸ್ವರ್ಗ ನಮ್ಗೆ ಬೇಡ. ನಮ್ಗೆ ನರ್ಕನೇ ಬೇಕು, ನಮ್ಗೆ ನರ್ಕನೇ ಬೇಕು. ಯು ಗೆಟ್ ಲಾಸ್ಟ್ ಸ್ಟುಪಿಡ್ ಪೀಪಲ್ ಆಫ್ ದ ವರ್ಲ್ಡ್ ಆಫ್ ದ ಕಂಟ್ರಿ. ಆಪರೇಷನ್ ಅನ್ಮೇಲ್ ಮಗ ಪಿಗ್ ಅಂಡರ್ವೇರ್ ಇನ್ನೋರ್ ಗೇಟ್ ಆಫ್ ದ ಡಾಂಕಿ ಆಫ್ ದ ಕಂಟ್ರಿ. ನೋಡಿ ಸರ್, ನೋಡಿ ಎಷ್ಟು ಹಿಂಸೆ ಕೊಡ್ತಾ ಇದಾರೆ ಅವರು.
ಪಾಪಚ್ಚಿ ಸರ್ ನಮ್ಮ ಯಜಮಾನ್ರು. ಸೋ ಸ್ಯಾಡ್. ಡಾಂಕಿ ಆಫ್ ದ ಕಂಟ್ರಿ. ಸರ್ ಮಾಡ್ದೆ, ನಾನು ಒಪ್ಕೊಂತೀನಿ ಸರ್. ಆದ್ರೆ ಅವತ್ ನೈಟ್ ಏನ್ ಟಾರ್ಚರ್ ಕೊಟ್ರು ಗೊತ್ತಾ ಸರ್ ಇವರು? ಏನಾಯ್ತು ಮೈಸನ್? ಏನಾಯ್ತು ಹೇಳು ನನಗೆ. ಕುಡಿಯೋದೇ ನನ್ನ ವೀಕ್ನೆಸ್. ಏನಿದು ಮನೆಯೆಲ್ಲ ಈ ಎಫೆಕ್ಟ್ ಅಲ್ಲಿದೆ? ಇಲ್ಲ ಅಳಿಯಂದ್ರೆ, ನಾವ್ ಯಾವ ಕೊಲೆನೂ ಮಾಡಿಲ್ಲ. ನಮ್ಮ ನಂಬಿ ನಾವು ಅಮಾಯಕರು. ಮೊದ್ಲು ನಿನ್ನ ಎತ್ತೋದು ನನಗೇನ್ ಮಹಾ ದೊಡ್ಡ ಕೆಲ್ಸ ಅಲ್ಲ ಕಣ. ಇಲ್ಲಾಡೋ ಬಚ್ಚ. ಹೇ ಈ 8 ಬೆರಳು, ಈ 8 ಬೆರಳಲ್ಲಿ 8 ಕೋಟಿ ಕನ್ನಡಿಗರ ಶಕ್ತಿ ತುಂಬಿದೆ ಕಣ. ಇದನ್ನಿಷ್ಟು ಮುಷ್ಟಿ ಮಾಡಿ ನಿನಗೊಂದೇ ಒಂದು ಗುದ್ದಿದ್ರೆ ನಿನ್ನ ಬಾಡಿ ಯಾರಿಗೂ ಸಿಗಲ್ಲ. ನನ್ನ ಹತ್ರನೇ ಆಟ ಆಡ್ತೀಯಾ? ಲೇ ನಿನ್ ಮುಖ ಮುಚ್ಚ. ಹೋಗಿ ಬಂದು ಮಾಡ್ಬೇಡ್ವೆ. ನಿಮ್ಮಪ್ಪ ಅಮ್ಮ ನನ್ನ ಸಾಯಿಸ್ಬಿಡ್ತಾರೆ. ನಿನ್ನ ಎತ್ತಿದ್ರೆ ನಿಂದೇ ಕಣ 6ನೇ ಕೊಲೆ ಮಾಡ್ತೀಯನಲೇ ಬಚ್ಚ. ನೀವೆಲ್ಲ ಹಾಳಾಗಿ ಹೋಗ್ತೀರಾ ಕಣ್ರೋ. ನಮ್ಮಪ್ಪ ನಮ್ಮಮ್ಮ ನನಗೋಸ್ಕರ ಎಷ್ಟು ಬೇಡ್ಕೋತಾರೆ ಈ ಕೋತ್ ನನ್ ಮಗನ ಹತ್ರ. ನನಗ್ ನಿನ್ ಜೊತೆ ಇರಕ್ ಇಷ್ಟ ಇಲ್ಲ. ನಾನ್ ನಿಂಗ್ ಡಿವೋರ್ಸ್ ಕೊಡ್ತೀನಿ. ಈ ಸಮಸ್ಯೆಗೆ ಏನ್ ಪರಿಹಾರ ಕೊಡ್ತೀರಾ ಮೇಡಮ್ ನೀವು? ಈ ತಿಕ್ಕಲ್ ಫ್ಯಾಮಿಲಿ ಕತೆನ ನನ್ನ ಕೈಲಿ ಕೇಳಕ್ ಆಗ್ತಿಲ್ಲ ಸರ್. ಈ ಸಮಸ್ಯೆಗೆ ನೀವೇ ಒಂದು ಪರಿಹಾರ ಕೊಡಿ, ನಾನಿನ್ ಬರ್ತೀನಿ. ಅಯ್ಯೋ ಬನ್ನಿ ಮೇಡಮ್. ಸೋ ಸ್ಯಾಡ್. ಫೈನಲ್ ಆಗಿ ಏನ್ರಿ ನಿಮ್ದು ಡಿಸಿಷನ್? ಸರ್ ನನ್ನ ಹೆಂಡತಿ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಐ ಲವ್ ಹರ್. ನನಗೆ ಅವಳು ಒಬ್ಳಿದ್ರೆ ಸಾಕು. ಇವ್ರು ಯಾರು ಬೇಕಾಗಿಲ್ಲ ಸರ್. ಇವ್ರನ್ನೆಲ್ಲ ಆಚೆ ಕಳಿಸ್ಬಿಡಿ. ಅದೇನಾಗ್ಬಿಡತ್ತೆ? ಆಗ್ಲೇಬೇಕು. ಕಳಿಸ್ಲೇಬೇಕು. ಇಷ್ಟೊಂದೆಲ್ಲ ಟಾರ್ಚರ್ ಕೊಟ್ರು ನಿಮ್ಮನ್ನ ಯಾರನ್ನ ಉಳಿಸಲ್ಲ. ಏನ್ ಗಂಡನಿಗೆ ಲೈಫಲ್ಲಿ ನೆಮ್ಮದಿ ಇಲ್ಲ, ಹೆಂಡತಿ ಕೊಡೋ ಟಾರ್ಚರ್ ತಪ್ಪೋದಿಲ್ಲ. ಹೆಂಡತಿ ಕೇಳಿ ಕೊಡ್ಸೋ ಅಷ್ಟು ಯೋಗ್ಯತೆ ಇಲ್ಲ. ಹಂಗಿದ್ಮೇಲೆ ಹೆಂಡತಿ ಮಕ್ಕಳು ಯಾಕೆ ನಿಮ್ಗೆಲ್ಲ? ಹೇಳೋ ಮಾತನ್ನ ಹೆಂಡತಿ ಎಂದು ಕೇಳೇ ಇಲ್ಲ, ತಾಳಿ ಕಟ್ಟಿರೋ ತಪ್ಪಿಗೆ. ಸರ್ ಅಯ್ಯಯ್ಯೋ ಅತ್ತೆ ಜಡ್ಜ್ನ ಸಾಯಿಸ್ಬಿಟ್ರಲ್ಲ ಅತ್ತೆ. ನಿಮ್ ಕೋಪಕ್ಕೆ ಒಬ್ಬ ಅಮಾಯಕನ ಬಲಿ ಕೊಟ್ಬಿಟ್ರಲ್ಲ ಅತ್ತೆ ನೀವು. ಮುಗೀತು ಅಷ್ಟೇ. ಅಪ್ಪ ಅಮ್ಮ, ನನ್ ಮುದ್ದಿನ ಹೆಂಡತಿ, ನಮ್ಮ ಅತ್ತೆ ಮಾವ, ನಮ್ ಬಾರ್ಕೋ ಬಾಮ ಇದ್ರಿಗೆಲ್ಲ 18 ವರ್ಷ ಜೈಲ್ ಫಿಕ್ಸು. ತಗೊಳ್ಳಿ ದುಡ್ಡು, ಊರವ್ರಿಗೆಲ್ಲ ಹೋಗಿ ಸ್ವೀಟ್ ಹಂಚಿ ಹೋಗಿ ಆರಾಮಾಗಿರಿ ನೀವು. ಯಾಕ್ರಿ 15 ವರ್ಷ ಜೈಲು? ಇಟೋಡ್ ಜಡ್ಜ್ ಅಂದ್ರೆ ನಿಮ್ಮ ಅಪ್ಪ ಬೇಕುಪ್ಪ ಅನ್ಕೊಂಡಿದ್ಯಾ? ಕಾನೂನು ಕಾತ್ ಲಂಬಾ ಹೇ, ಕೋಯಿ ನೈ ಬಚಾ ಸಕ್ತಾ. ಅಪ್ಪಪ್ಪ ಅಳಿದೇವ್ರು, ನೀನೇ ನನ್ ದೇವ್ರ ಕಣಪ್ಪ. ಇದು ಕೈಯಲ್ಲ ಕಣಪ್ಪ, ನೀನ್ ಕಾಲು ಅತ್ತೆ ಇದು ಕೈಯೇ. ಆಗ್ಲಿ ಕಣಪ್ಪ, ಇದು ನನ್ ಕಾಲೇ. ನನ್ ಕಾಪಾಡಪ್ಪ. ನೋ ಚಾನ್ಸ್, ಆಗೋದೇ ಇಲ್ಲ. ಇದಕ್ಕೊಂದೇ ಒಂದ್ ದಾರಿ ಇದೆ. ಈ ಕೊಲೆನ ನಾನ್ ಮಾಡಿದಿಂದ ನನ್ ಮೇಲೆ ಹಾಕೊಂಡು ನಾನ್ ಜೈಲ್ಗೆ ಹೋಗ್ತೀನಿ. ರೀ, ನಾನ್ ನಿಮ್ನ ಬಿಟ್ಟಿರಕ್ಕಾಗಲ್ಲ. ಬೇಕಾದ್ರೆ ಅಪ್ಪ ಅಮ್ಮನೇ ಜೈಲ್ಗೆ ಹೋಗ್ಲಿ. ಎಂತ ಮಗ್ಳೆ ನೀನು? ಥೂ ಅಳಿಯಂದ್ರೆ. ಇನ್ಮೇಲೆ ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನೀನ್ ರೂಮ್ಗೆ ಹೋಗು, ಆಮೇಲೆ ನಾನ್ ಬರ್ತೀನಿ, ಆಯ್ತಾ? ಏನೇ ನೀನು, ಎಂತ ಮಗ್ಳೆ ನೀನು? ಅತ್ತೆ ಈಗ ನಾನು ಹೇಳ್ದಂಗೆ ಕೇಳ್ಬೇಕು ನೀವು. ಅಯ್ಯೋ, ನೀವೇನ್ ಹೇಳಿದ್ರು ಕಾಲಲ್ಲಿ ತೋರ್ಸಿದ್ರು ಕಣ್ಣಾಗ ಹೊತ್ಕೊಂಡ್ ಮಾಡ್ತೀನಿ, ಕೇಳ್ತೀನಿ ಹೇಳಿ. ಅತ್ತೆ ಇದು ಸೈಡ್ ಪೇಪರು, ಇದಕ್ಕೆ ಸೈನ್ ಹಾಕಿ ಇವತ್ತಿಂದ 5 ವರ್ಷ ಪೊಲೀಸ್ಗೆ ಕಾಣದೆ, ಯಾರ್ ಕಣ್ಗೂ ಬೀಳ್ದೆ ಇಲ್ಲಿಂದ ದೂರ ಹೋಗಿ ಎಲ್ಲಾದ್ರೂ ಬದ್ಕೊಳ್ಳಿ. ಆಗಲ್ಲ. ಹೌದಾ? ಮತ್ತೆ ಜೈಲ್ಗೆ ಹೋಗಿ. ಅಯ್ಯೋ ರೀ, 80 ಲಕ್ಷ ರೂಪಾಯಿ ಸೈಟು ಅಳಿಯನ್ ಕೊಡ್ಬೇಕಂತ ರೀ. ಕಷ್ಟಪಟ್ಟು ಸಂಪಾದನೆ ಮಾಡೋದು ಹೆಂಗ್ರಿ ಕೊಡೋದು? ಹಾ ಸರ್ ಹೌದು ಸರ್, ನಮ್ಮನೆಲ್ಲ ಕೊಲೆ ಆಗಿರೋದು. ಹಾ ಸರ್, ನಮ್ಮ ಅತ್ತೆ ಮಾವನ ಸಾಯಿಸಿರೋ ಜಡ್ಜ್ನ. ಅಯ್ಯೋ ಇಲ್ಲ 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 ಇಲ್ಲ, ಕೊಡಪ್ಪ ಸೈನ್ ಹಾಕ್ಬೇಕ, ಕೊಡಪ್ಪ. ನಾವಲ್ಲ ಅಂತ ಹೇಳ್ಬಿಡಪ್ಪ, ಕೊಡು. 5 ವರ್ಷ ಈ ಊರಲ್ಲಿ ಎಲ್ಲೂ ಕಾಣಿಸ್ಕೋಬಾರ್ದು, ನೆನ್ಪಿರ್ಲಿ. 5 ವರ್ಷ ಇಲ್ಲೆಲ್ಲೂ ಕಾಣಿಸ್ಕೋಬಾರ್ದು. ಹೋಗಿ 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 ಹೋಗಿ, ಬಾಯ್ ಬಾಯ್. ಆಯ್ತಪ್ಪ, ಆಯ್ತು. ಏನಾಯ್ತು ನನಗೆ?
ಸರ್ ನೀವು ಮೂರ್ಛೆ ಹೋಗಿದ್ರಿಂದ ಒಂದು ಸಂಸಾರನ ಕಾಪಾಡ್ಬಿಟ್ರಿ. ನನ್ನ ಫ್ರೆಂಡ್ ಕಾಲ್ ಮಾಡ್ದ, ಈ ಥರ ಕಷ್ಟ ಇದೆ ಅಂತ ಹೇಳ್ದ. ಸೊ ನಾವಿಬ್ರು ಸೇರಿ ಪ್ಲಾನ್ ಮಾಡಿದ್ದೆ ಈ ಆಪರೇಷನ್ ಟೈಗರ್ ಬಾಂಬ್. ಯಾರು ತೀರ್ಪು ಕೊಟ್ಟಿದ್ದು? ಅವರು. ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ಕ್ರೀನಲ್ಲಿ ಕಾಣ್ತಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ₹5 ಡೊನೇಟ್ ಮಾಡಿ. ಆಪರೇಷನ್ ಟೈಗರ್ ಬಾಂಬ್ ಲೈಫ್